ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಶ್ರೀ ವಿಚಾರ ಸಾಗರ ಸಾಧು ನಿಶ್ಚಲ್ ದಾಸ್ ಜಿಯವರ ಕೃತಿ. ನಾಲ್ಕನೇ ತರಂಗ, ಉತ್ತಮ ಅಧಿಕಾರಿಗೆ ಉಪದೇಶ, ತತ್ವದೃಷ್ಟಿ. ಶುಭ ಸಂತತಿ ಮಹಾರಾಜನ ಮಗ. ಏನ್ ನಡೆದಿಲ್ಲ ಅಂದ್ರೆ 150ನೇ ವಿಷಯಾಂಕ. ಜಗತ್ತು ದೃಷ್ಟ ಆತ್ಮನಿಗಿಂತಲೂ ಭಿನ್ನನೆಂದು ಹೇಳಬೇಕಾಯಿತು. ಜಗತ್ತು ದೃಷ್ಟ ಆತ್ಮನಿಗಿಂತಲೂ ಭಿನ್ನನೆಂದು ಹೇಳಬೇಕಾಯಿತು. ದೋಹಾ 53. ಏನ್ ಸಮಸ್ಯೆ ಆಗ್ಯದ ಇಲ್ಲಿ? ಏನಾರ ಅರ್ಥ ಆಗ್ಯದ ನಿಮಗ? ಚೇತನ ಈ ಅಪಾರವಾದ ಮಿಥ್ಯಾ ಜಗತ್ತಿಗೆ ಅಧಿಷ್ಠಾನ ಆಧಾರ ಯಾರು ಅಂತ ಕೇಳಿದಾಗ, ಗುರುನಾಥ ನೀನೇ ಇದ್ದೀಯಾ ಅಂತೇಳಿ. ನೀನು ಅಂತಂದ್ರೆ ಎಂತ ಅರ್ಥ? ಶುದ್ಧ ಬ್ರಹ್ಮ ಅಭಿನ್ನ, ಶುದ್ಧ ಬ್ರಹ್ಮ ಭಿನ್ನ ಪ್ರತ್ಯೇಗಾತ್ಮ ಸ್ವರೂಪ, ಪ್ರತ್ಯೇಗಾತ್ಮ ಚೇತನ ಸ್ವರೂಪ. ಶುದ್ಧ ಬ್ರಹ್ಮ ಭಿನ್ನ ಪ್ರತ್ಯೇಗಾತ್ಮ ಚೇತನ ಸ್ವರೂಪನಾದ ನೀನೇ ಈ ಒಂದು ಅಪಾರವಾದ ಮಿಥ್ಯಾ ಜಗತ್ತಿಗೆ ಆಧಾರ ಮತ್ತು ಅಧಿಷ್ಠಾನ ಆಗಿದ್ದೀಯಾ. ಮತ್ತೆ ಆ ಚೇತನದ ಸಾಮಾನ್ಯ ರೂಪ ಮತ್ತು ವಿಶೇಷ ರೂಪ ಅಂತ ಎರಡು ಹೇಳಿ, ಈ ಮಿಥ್ಯಾ ಜಗತ್ತಿನೊಳಗ ಕೆಲವೊಂದು ಧರ್ಮ ಅಧರ್ಮ, ನೀತಿ ಅನೀತಿ, ಸತ್ಯ ಮಿಥ್ಯ, ಒಳ್ಳೆಯದು ಕೆಟ್ಟದು, ಭಕ್ತ ಭವಿ, ಗೋಚರ ಅಗೋಚರ, ಮತ್ತಿನ್ನೇನದವಲ್ಲ ದ್ವಂದ್ವಗಳು. ಆ ಎಲ್ಲ ದ್ವಂದ್ವಗಳಿಗೆ ಆ ಚೇತನದ ಸಾಮಾನ್ಯ ರೂಪ ಏನಾಗ್ಯದ? ಆಧಾರ ಆಗ್ಯದ. ಮತ್ತೆ ಯಾವುದು ಕೂಟಸ್ಥ, ಸಾಕ್ಷಿ, ಪ್ರತ್ಯೇಗಾತ್ಮ, ಮತ್ತೆ ಕೇವಲ ಸತ್ಯ, ಕೇವಲ ಸದ್ರೂಪ, ಕೇವಲ ಚಿದ್ರೂಪ, ಕೇವಲ ಆನಂದ ರೂಪ. ಇದನ್ನು ಚಂದ ಹೇಳಕ್ ಬರ್ಬೇಕು. ಆಯ್ತು ಅಂತಂದ್ರೆ ಅದಕ್ಕೇನಂತಾರ? ಅಧಿಷ್ಠಾನ ಅಂತಾರ. ಎಂಥದದು? ಯಾವದು ಅಧಿಷ್ಠಾನ ಆಗ್ಯದ? ಸಾಮಾನ್ಯ ರೂಪ, ಸಾಮಾನ್ಯ ರೂಪ ಆಧಾರ ಆಗ್ಯದ. ಮತ್ತ ವಿಶೇಷ ರೂಪ ಅಧಿಷ್ಠಾನ ಆಗ್ಯದ ಅಂತ ಹೇಳಿ, ಇದನ್ನ ಚಂದ ನೀಟಾಗಿ ಹೇಳ್ಬೇಕಾದ್ರೆ ಎಕ್ಸ್ಪ್ಲೇನ್ ಮಾಡ್ಲಕ್ಕ 1000 ಮಾತು ಬಳಸಿರ್ತೀವಿ. ಆದ್ರೆ ನೀಟಾಗಿ ಹೇಳ್ಬೇಕಾದ್ರೆ ಒಂದೇ ಸಲ ನೀಟಾಗಿ ಹೇಳಿದ್ರೆ ನಿಮ್ಗೆ ಅರ್ಥ ಆಗಂಗಿಲ್ಲ ಅನ್ನೋದಕ್ಕೆ ನಾವು ಏನ್ ಮಾಡಿರ್ತೀವಿ? ಬಹಳಷ್ಟು ದೃಷ್ಟಾಂತಗಳು ಕೊಟ್ಟು ವಿವರಣೆ ಕೊಟ್ಟಿರ್ತೀವಿ. ಈಗ ನೀಟಾಗಿ ಒಂದೇ ವಾಕ್ಯದೊಳಗ ಸಾಮಾನ್ಯ ರೂಪ, ವಿಶೇಷ ರೂಪ, ಆಧಾರ, ಅಧಿಷ್ಠಾನ
ಅಂತ ಹೇಳ್ಬೇಕಾದ್ರ ಹೆಂಗ್ ಹೇಳ್ಬೇಕು? ಸಚ್ಚಿದಾನಂದ ನಿತ್ಯ ಪರಿಪೂರ್ಣ, ಇದು ಸೂತ್ರ. ಇದು ಸತ್ ಚಿತ್ತು ಆನಂದ ನಿತ್ಯ ಪರಿಪೂರ್ಣ, ನಮಃ ಶಿವಾಯ ಇದ್ದಂಗೆ. ಇದು ಲೀಲಾ ಭಾಗದೊಳಗೆ ಬರ್ತದೆ. ಓಂ ಅಂತ ಏನದ ಅದು ಸ್ವಯಂಭೂ, ಅಲ್ಲಿ ಲೀಲೆ ಬಾಲೆ ಏನಿಲ್ಲ, ನಿಷ್ಕ್ರಿಯ ಬ್ರಹ್ಮ. ನಮಃ ಶಿವಾಯ ಏನದ ಲೀಲಾ. ಲೀಲೆ ಇದ್ದಾಗ ಉಮಾಪತಿ, ಶಿವ ಶಕ್ತಿ. ಲೀಲೆ ಇಲ್ಲದಾಗ ಸ್ವಯಂಭೂ. ಅದು ಓಂನೊಳಗೆ ಯಾವ ಲೀಲೆನೂ ಇಲ್ಲ, ಅದು ನಿಷ್ಕ್ರಿಯ ಬ್ರಹ್ಮ. ನಮಃ ಶಿವಾಯ ಏನದ ಸಕ್ರಿಯ ಬ್ರಹ್ಮ. ಇಲ್ಲೇನದ ಸತ್ತು ಚಿತ್ತು ಆನಂದ ನಿತ್ಯ ಪರಿಪೂರ್ಣ. ಈ ಜಗತ್ತಿನೊಳಗ ಬರೇ ಮಿಥ್ಯ ಒಂದೇ ಅದ, ಸತ್ಯ ಇಲ್ಲ. ಸದ್ರೂಪ ಅಸದ್ರೂಪ, ನಿರ್ವಿಕಾರ ವಿಕಾರ. ಸದ್ರೂಪ ಅಂತಂದ್ರೆ ನಿರ್ವಿಕಾರ, ಅಸದ್ರೂಪ ಅಂದ್ರೆ ವಿಕಾರ ಆಗೋದು. ಚಿದ್ರೂಪ ಅಂತಂದ್ರೆ ಪ್ರಜ್ಞೆ ಉಳ್ಳದ್ದು, ಮತ್ತೆ ಅಚಿದ್ರೂಪ ಅಂದ್ರೆ ಪ್ರಜ್ಞೆ ಇಲ್ಲದ್ದು. ಆನಂದ ರೂಪ ಅಂತಂದ್ರೆ ಸುಖವಾಗಿ ಕಂಫರ್ಟೇಬಲ್ ಆಗಿರೋದು ಎಲ್ಲ ಕಾಲದಲ್ಲಿ. ಮತ್ತೆ ಆನಂದದ ಅಪೋಸಿಟ್ ದುಃಖ ಮತ್ತು ಭಯ ಎಲ್ಲ ಅದ ಇದ್ರಾಗ. ನಿತ್ಯನೂ ಅದ, ಅನಿತ್ಯನೂ ಅದ. ಪರಿಪೂರ್ಣ ಅನ್ನೋದು ಅಪರಿಪೂರ್ಣನೂ ಅದ. ದೋಷನೂ ಅದ, ನಿರ್ದೋಷನೂ ಅದ. ಸಿದ್ಧಾಂತ ಶಿಖಾಮಣಿ ಒಳಗ 36 ತತ್ವಗಳಲ್ಲಿ ಏನ್ ಮಾಡ್ಯಾರ? ಶುದ್ಧ ತತ್ವಗಳು, ಶುದ್ಧಾಶುದ್ಧ ತತ್ವಗಳು, ಅಶುದ್ಧ ತತ್ವಗಳ ಮಾಡ್ಯಾರಲ್ರಿ ಕಲ್ಯಾಣಪ್ಪವ್ರ? ಶುದ್ಧ, 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 ಅಶುದ್ಧ ಅಂತೇಳಿ 36 ತತ್ವಗಳು ಮಾಡ್ಯಾರಿಲ್ಲ, ಹೇಳ್ಯಾರಿದ್ರಿ ಇದ್ರಾಗ ಸಿದ್ಧಾಂತ ಶಿಖಾಮಣಿ ಒಳಗೆ. ಕಲ್ಯಾಣಪ್ಪವ್ರ ಅದಾರ? ಬೇರೆ ಕಾನ್ಸಂಟ್ರೇಷನ್ದಾಗ ಅದಾರ. ಹಂಗ ಇಲ್ಲಿ ಶುದ್ಧನೂ ಅದ, ಶುದ್ಧಾಶುದ್ಧ ಎರಡು ಮಿಕ್ಸ್ನೂ ಅದ, ಅಶುದ್ಧನೂ ಅದ, ಅದ್ವೈತನೂ ಅದ, ದ್ವೈತನೂ ಅದ, ದ್ವೈತನೂ ಅದ, ಎಲ್ಲನೂ ಅದ. ಅವರವರ ಬುದ್ಧಿ ಮಟ್ಟಕ್ಕೆ ಯಾವುದು ಅವರವರ ಸ್ವಭಾವಕ್ಕೆ ಸರಿ ಅನ್ಸದ ಅವರವರು ಅದನ್ನು ಒಪ್ಪಿಕೊಂಡು ಸಂತೋಷ ಪಟ್ಟಾರ ಈ ಜಗತ್ತಿನೊಳಗೆ. ಅದಕ್ಕೆ ಇಲ್ಲಿ ಏನಾಯ್ತು? ಸದ್ರೂಪ ಅಸದ್ರೂಪ ಎರಡಕ್ಕೂ ಏನಾಗ್ಯದ? ಚೇತನ ಆಧಾರ ಆಗ್ಯದ. ಕೇವಲ ಸದ್ರೂಪಕ್ಕೆ ಹೆಂಗ ಹೇಳ್ತೀರಿ? ಸದ್ರೂಪ ಮತ್ತು ಅಸದ್ರೂಪ ಎರಡಕ್ಕೂ, ಸದ್ರೂಪ ಅಂದ್ರೆ ನಿರ್ವಿಕಾರಿ, ಅಸದ್ರೂಪ ಅಂದ್ರೆ ವಿಕಾರಿ ಅಂತ ತಿಳ್ಕೊಂಡು ಚೇಂಜ್ ಆಗ್ತದಿಲ್ರಿ. ಬಾಲಕ, ಯುವಕ, ಮುದುಕ ಇದು ವಿಕಾರಿ, ಇದು ಅಸದ್ರೂಪ. ಒಳಗೆ ನಿಮ್ಮದ ಆತ್ಮ ಏನದಲ್ಲ ಅದೇನಾದ್ರೆ ಚೇಂಜ್ ಆಗ್ತದೇನು? ಅದು ಸದ್ರೂಪ. ಇಷ್ಟೇ. ಇದಕ್ಕ ಎರಡಕ್ಕೂ ಚೇತನದ ಸಾಮಾನ್ಯ ಅಂಶವು ಆಧಾರವಾಗಿದೆ. ಬರೀಲಿಕ್ಕಾಗ್ತದ ಇದು? ಸದ್ರೂಪ ಮತ್ತು ಅಸದ್ರೂಪ ಎರಡಕ್ಕೂ, ಜಗತ್ತಿನಲ್ಲಿರುವ ಸದ್ರೂಪ ಮತ್ತು ಅಸದ್ರೂಪ ಎರಡಕ್ಕೂ ಚೇತನದ ಸಾಮಾನ್ಯ ಅಂಶವು ಏನಾಗ್ಯದ? ಆಧಾರವಾಗಿದೆ. ಮತ್ತೆ ಸದ್ರೂಪಕ್ಕೆ ಚೇತನದ ವಿಶೇಷ ಅಂಶವು ಏನಾಗ್ಯದ? ಅಧಿಷ್ಠಾನವಾಗಿದೆ. ಆ ಸೆಂಟೆನ್ಸ್ ಬರೆದು ಹೇಳ್ರಿ ಒಂದ್ಸಾರಿ. ಸದ್ರೂಪ ಮತ್ತು ಅಸದ್ರೂಪ ಎರಡಕ್ಕೂ ಚೇತನವು ಆಧಾರವಾಗಿದೆ. ಚೇತನದ ಸಾಮಾನ್ಯ ರೂಪ
ಆಧಾರವಾಗಿದೆ. ಯಾಕೆ ಅವಸರ ಮಾಡ್ತೀರಿ? ಇಷ್ಟು ಚಂದ ಹೇಳಕತ್ತೀನಿ. ಸದ್ರೂಪ ಮತ್ತು ಅಸದ್ರೂಪ ಎರಡದವಲ್ಲ, ಇವೆರಡಕ್ಕೂ ಕೂಡ ಚೇತನದ ಸಾಮಾನ್ಯ ರೂಪವು ಆಧಾರವಾಗಿದೆ. ಸಿದ್ಧಾಂತ ಓದ್ಲಕತ್ತೀರಿ ನೀವು, ಸುಮ್ಮನೆ ಏನಾರ ಒಂದು ಪರೀಕ್ಷೆದ ಕಾಪಿ ಹೊಡೆದು ಪಾಸ್ ಆಗೋರ್ಗತ್ಲೆ ಹರ್ಕ ಪರ್ಕ ಬರ್ಕೋಬೇಡ್ರಿ. ಪೂರ ನೀವೇ ಸಿದ್ಧಾಂತಿಗಳಾಗಬೇಕು. ಸದ್ರೂಪ ಮತ್ತು ಅಸದ್ರೂಪ ಎರಡು ಚೇತನದ ಸಾಮಾನ್ಯ ರೂಪವು ಆಧಾರವಾಗಿದೆ. ಎರಡಕ್ಕೂ, ಸದ್ರೂಪಕ್ಕೂ ಮತ್ತು ಅಸದ್ರೂಪಕ್ಕೂ ಅಂತ ಹಿಂಗ್ ಬರ್ಕೊಳ್ರಿ. ಸದ್ರೂಪಕ್ಕೂ ಅಂದ್ರೆ ಬ್ರಾಕೆಟ್ನಾಗ ಯಾವದದು? ನಿರ್ವಿಕಾರವಾದಂತ ತತ್ವ. ಸದ್ರೂಪಕ್ಕೂ ಮತ್ತು ಅಸದ್ರೂಪಕ್ಕೂ ಎರಡಕ್ಕೂ ಚೇತನದ ಸಾಮಾನ್ಯ ಅಂಶವು ಆಧಾರವಾಗಿದೆ. ಸದ್ರೂಪದ ಕೇವಲ ಸದ್ರೂಪಕ್ಕೆ ಅಂತ ಬರ್ಕೊಳ್ರಿ. ಕೇವಲ ಸದ್ರೂಪಕ್ಕೆ ಚೇತನದ ವಿಶೇಷ ರೂಪವು ಅಧಿಷ್ಠಾನವಾಗಿದೆ. ವಾವ್, ಚಪ್ಪಾಳೆ ತಟ್ರಿ ಅಲ್ಲ. ಕೇವಲ ಸದ್ರೂಪಕ್ಕೆ ಚೇತನದ ವಿಶೇಷ ರೂಪವು ಅಧಿಷ್ಠಾನವಾಗಿದೆ. ಇದರಂಗ ಚಿದ್ರೂಪ ಅಚಿದ್ರೂಪ, ಆನಂದ ದುಃಖ ಭಯ, ಆನಂದಕ್ಕೂ ಮತ್ತು ದುಃಖ ಭಯಕ್ಕೂ ಚೇತನದ ಸಾಮಾನ್ಯ ರೂಪವು ಆಧಾರವಾಗಿದೆ. ಕೇವಲ ಆನಂದಕ್ಕೆ ಚೇತನದ ವಿಶೇಷ ರೂಪವು ಅಧಿಷ್ಠಾನವಾಗಿದೆ. ಹಿಂಗ್ ಬರೀಲಿಕ್ಕೆ ಬರ್ತದ? ನಿತ್ಯ ಅನಿತ್ಯ. ಮತ್ತ ನಿನ್ನೆ ಧರ್ಮ ಹೇಳಿದೆ, ಇವತ್ತ ಸ್ವಚ್ಛ ಭಾಷೆದೊಳಗೆ 4 ಶಬ್ದಗಳು: ಸಾಮಾನ್ಯ ರೂಪ, ವಿಶೇಷ ರೂಪ, ಮತ್ತೆ ಅಧಿಷ್ಠಾನ, ಆಧಾರ. 4ನ್ನ ನೀಟಾಗಿ ಸತ್ಚಿತ್ತಾನಂದ ನಿತ್ಯ ಪರಿಪೂರ್ಣಕ್ಕೆ ಅನ್ವಯವಾಗುವ ಹಾಗೆ ಬರೆದಿಟ್ಕೋಬೇಕು. ಅರ್ಥ ಮಾಡ್ಕೊಂಡು ಬರೀಬೇಕು. ಅರ್ಥ ಕರೆಕ್ಟ್ ಮಾಡ್ಕೋತೀರಿ, ಬರೆಯೋದ್ರಾಗ ಬೈಗಳತನ ಒಂದ್ ಸ್ವಲ್ಪ ಏನೋ ಹರ್ಕ ಪರ್ಕ ಬರ್ಕೊಂಡ್ಬಿಡ್ತೀರಿ. ನೀಟಾಗಿ ಬರ್ಕೋಬೇಕು. ಬರ್ದದ್ದು ತಪ್ಪು ಬರ್ಕೊಂಡ್ರೆ ಮುಂದೆ ನೀವು ಅರ್ಥ ಮಾಡ್ಕೊಂಡದ್ದು ಕನ್ಫ್ಯೂಸ್ ಆಗ್ತದೆ. ನೀಟಾಗಿ ಬರ್ಕೋಬೇಕು, ಆಯ್ತಾ? ಹಿಂಗೆ ನೀವು ಸಚ್ಚಿತ್ತಾನಂದ ನಿತ್ಯ ಪರಿಪೂರ್ಣ ಏನೇನದ, ಏಕ ಅನೇಕ, ಆಕಾರ ನಿರಾಕಾರ, ಎಲ್ಲದಕ್ಕೂ ಹಿಂಗೆ ಬರ್ಕೊಳಕ್ ಆಗ್ತದ? ಧರ್ಮ ಅಧರ್ಮ, ಧರ್ಮ ಅಧರ್ಮ ಎರಡಕ್ಕೂ ಚೇತನದ ಸಾಮಾನ್ಯ ರೂಪವು, ಸಾಮಾನ್ಯ ಅಂಶವು ಆಧಾರವಾಗಿದೆ. ಕೇವಲ ಧರ್ಮಕ್ಕೆ ಚೇತನದ ವಿಶೇಷ ರೂಪವು ಅಧಿಷ್ಠಾನವಾಗಿದೆ. ನೀತಿ ಅನೀತಿ ಹಿಂಗೆಲ್ಲ ಬರ್ಕೊಳಕ್ ಬರ್ತದಿಲ್ಲ. ಮುಂದೆ ಎರಡೆರಡು ಎಲ್ಲೆಲ್ಲಿ ಬರ್ತಾವೋ ಅಲ್ಲಿ ಇದೆಲ್ಲ ಚಂದ ಬರ್ಕೋಬೇಕು. ತಿಳಿತಾ? ಈಗ ಇಲ್ಲಿ ತಿಳಿದದ ಬರ್ಕೋಬಹುದಾ? ಮುಂದಿಂದೆಲ್ಲ ಎರಡೆರಡು ಎಲ್ಲೆಲ್ಲಿ ಬರ್ತಾವ ಅಲ್ಲಿ ಸದ್ರೂಪ ಅಸದ್ರೂಪ ಹೆಂಗ್ ಬರ್ಕೊಂಡಿರಿ ಹಂಗ ಎರಡೆರಡು ಎಲ್ಲೆಲ್ಲಿ ಬರ್ತಾವ ಅದ್ರಂಗೆ ಮುಂದ್ ಬರ್ಕೋತೀರಾ? ತಿಳಿತದಿಲ್ಲ? ತಿಳ್ಕೊ. ಏನಾರ ಇಲ್ಲಿ ಏನಾರ ತೊಡಕಿದ್ರೆ ಹೇಳ್ರಿ, ತೊಡಕು ಪರಿಹಾರ ಮಾಡಿ ಮುಂದೆ ಹೋಗ್ಬೇಕು. ಯಾಕಂದ್ರ ಇವೆಲ್ಲ ಹಂಗೆ ಉಳಿಸ್ಕೊಂಡು ಹೋದ್ರೆ ಬಗೆಹರಂಗಿಲ್ಲ. ಎಲ್ಲನೂ ನಾವು ಸಚ್ಚಿತ್ ಆನಂದ ನಿತ್ಯ ಪರಿಪೂರ್ಣಕ್ಕೆ ಅನ್ವಯ ಮಾಡಿ ಹೇಳ್ಕೊಂಡು ಹೋಗ್ಬೇಕಾಗ್ತದ. ಚಿದ್ರೂಪ ಅಂತಂದ್ರೆ, ಚಿದ್ರೂಪ ಅಂದ್ರೆ ಅರಿವು, ತಾನು ಇದ್ದೇನೆ ಎನ್ನುವ ಅರಿವು ಮತ್ತು ಇಡೀ ಜಗತ್ತು ಆದ ಅನ್ನುವ ಅರಿವು. ಎರಡೂ ಇರುವಿಕೆ ಏನದ, ಇರುವಿಕೆಯ ಅರಿವು ಏನದ, ಅದು ಸದ್ರೂಪ. ಎಂಥದು? ಇರುವಿಕೆ. ಇದು ಇರುವಿಕೆಯ ಅರಿವು. ಇದು ಏನದ? ಅರಿವು ಮರೆವು. ನೀವು ಅದಿರಿ ಅನ್ನೋದನ್ನು ನಿಮಗೆ ಮರುವಾಗ್ತದ, ಮತ್ತ ಜಗತ್ತು ಆದ ಅನ್ನೋದನ್ನು ನಿಮಗೆ ಮರುವಾಗ್ತದೆ. ಇರುವಿಕೆ ಮರೆಯುವಿಕೆ ಎರಡೂ ಅದಾವ. ಯಾವಾಗ್ಲೂ ನಾನು ಅಂತಿರ್ತೀರಿ, ಯಾವಾಗಾರ ನೆನಪಾದಾಗ ನಾನು ಅಂತೀರಿ. ಬೇರೆ ಟೈಮ್ನಾಗ ನೀವು ಅದಿರಿ ಅನ್ನೋದು ಮರ್ತಿರ್ತೀರಿ, ಜಗತ್ತಾದ ಅನ್ನೋದು ಮರ್ತಿರ್ತೀರಿ. ನಿಮ್ಮದೇ ಆದ ಒಂದ್ ಯಾವುದೋ ಆಲೋಚನೆ ಒಳಗಿರ್ತೀರಿ. ಅರಿವಿಕೆ ಅರಿಯದಿರುವಿಕೆ. ಆನಂದ ದುಃಖ, ನಿತ್ಯ ಅಂದ್ರೆ ಪರ್ಮನೆಂಟ್, ಅನಿತ್ಯ ಅಂದ್ರೆ ಟೆಂಪ್ರರಿ.
ಪರಿಪೂರ್ಣ ಅಂತಂದ್ರೆ ಎಲ್ಲಾ ಕಾಲ ಎಲ್ಲಾ ದೇಶ ಎಲ್ಲಾ ಕಡೆ ತುಂಬಿ ತುಳುಕೋದಕ್ಕ ಪರಿಪೂರ್ಣ ಅಂತಾರ. ಅಲ್ಪ ಕಾಲ ಅಲ್ಪ ದೇಶ, ಒಂದು ಕ್ಷಣಿಕ ಪ್ರಸಂಗದಲ್ಲಿ ಇದ್ದು ಇಲ್ಲದಂಗ ಆಗೋದಕ್ಕ ಏನಂತಾರ? ಅಪೂರ್ಣ ಅಪೂರ್ಣ ಅಂತಾರ. ಅಷ್ಟೇ. ಇವು ಹೆಂಗಾರ ಬರ್ಕೊಳ್ರಿ. ಏಕೋ ಅನೇಕೋ, ಆಕಾರ ನಿರಾಕಾರ, ಶಬ್ದ ನಿಶಬ್ದ, ಏನ್ ಜಕ್ಕದಷ್ಟದ ಅದು ಬರಿಲಕ್ಕ. ನಿಮ್ಗೆ ಜಗ್ಗಿ ನಿನ್ನೆ ಧರ್ಮದ ಬಗ್ಗೆ ಹೆಂಗ್ ವ್ಯಾಖ್ಯಾನ ಕೊಟ್ಟಿನಿ ಅದೇ ರೀತಿ ಒಂದು ಸ್ಟಾರ್ಟಿಂಗ್ ಎಳಿ ಕೊಡ್ತೀನಿ ನಾನು. ಮುಂದೆ ನೀವು ಅದು ಮಾಡ್ಕೋತ ಕುಂದಿರ್ಬೇಕು. ಒಳಗೆ ಆಲೋಚನೆ ಮಾಡಬೇಕು, ಬರಿಬೇಕು, ಆಲೋಚನೆ ಮಾಡಬೇಕು, ಬರಿಬೇಕು. ನಿಮಗೆ ತಿಳಿಲಾರ್ದಂಥದ್ದು ಏನು ಇಲ್ಲೇ ಇಲ್ಲ. ಎಲ್ಲ ತಿಳಿದು ನೀವೇ ಸ್ವಂತ ಧರ್ಮ ಗ್ರಂಥ ಬರೋಷ್ಟು ಶರಣರಾಗಿರಿ. ಈಗ ಈಗ ಇಲ್ಲಿ ಏನ್ ಸಮಸ್ಯೆ ಆಗ್ಯದಂತಂದ್ರೆ ಜಗತ್ ಅದ, ಸದ್ರೂಪ ಅದ, ಸದ್ರೂಪ ಅದ, ಎಲ್ಲ ಅದ. ಈ ಜಗತ್ ಆದ ಮತ್ತ ಏನಾಗ್ಯದಪ್ಪ ಅಂತಂದ್ರೆ ಚೇತನ ಆತ್ಮವಸ್ತು ಹೌದಿಲ್ಲ, ಅರಿಯುವ ವಸ್ತು, ನೋಡುವ ವಸ್ತು, ಕೇಳುವ ವಸ್ತು ಹೌದಾ ಇಲ್ಲ? ಅದು ಚೇತನ. ಈಗ ಇದು ಅರಿಯುವ ವಸ್ತು ಆಗ್ಯದ, ಮತ್ತೆ ನೋಡುವ ವಸ್ತು, ಕೇಳುವ ವಸ್ತು, ಮುಟ್ಟುವ ವಸ್ತು, ಮೂಸಿಸುವ ವಸ್ತು, ತಿಳ್ಕೊಳ್ಳೋ ವಸ್ತು, ಇದು ಚೇತನ, ಅರಿಯುವ ವಸ್ತು. ಇದಕ್ಕೇನಂತಾರ? ಆತ್ಮಚೇತನ ಅಂತಾರ. ಮತ್ತೆ ಅರಿಸಿಕೊಳ್ಳುವ ವಸ್ತುವಿಗೆ ಏನಂತಾರ? ಅನಾತ್ಮ, ಜಡ. ಹೌದಾ ಇಲ್ಲ? ಅರಿಯುವ ವಸ್ತು ಆತ್ಮ, ಅರಿಸಿಕೊಳ್ಳುವ ವಸ್ತು ಅನಾತ್ಮ, ಜಡ. ಅರಿಯುವ ವಸ್ತು ಆತ್ಮಚೇತನ. ಬರ್ಕೋರಿ ಒಂದ್ ಕಡೆ ಬೇಕಿದ್ರೆ. ಅರಿಯುವ ವಸ್ತು ಅಂದ್ರೆ ಆತ್ಮಚೇತನ, ಅರಿಸಿಕೊಳ್ಳುವ ವಸ್ತು ಅಂತಂದ್ರೆ ಅನಾತ್ಮ, ಜಡ ವಸ್ತು. ಹೌದಾ? ಹೆಂಗ? ಅರಿಯುವ ವಸ್ತು, ಅರಿಸಿಕೊಳ್ಳುವ ವಸ್ತು. ಅರಿಯುವ ವಸ್ತು ಎಂತದ್ದು? ಆತ್ಮಚೇತನ. ಅರಿಸಿಕೊಳ್ಳುವ ವಸ್ತು ಅನಾತ್ಮ, ಜಡ ವಸ್ತು. ಈಗ ಏನಾಗ್ಯದಪ್ಪ ಅಂದ್ರೆ ನಿಮ್ಮ ಆತ್ಮಚೇತನ ಏನಾಗ್ಯದ? ಈಗ ದೃಶ್ಯ ಯಾವುದು, ದೃಷ್ಟ ಯಾವುದು ಹೇಳ್ರಿ. ಆತ್ಮ ಅನಾತ್ಮ ಎರಡು ಅದಾವಲ್ಲ, ಆತ್ಮಚೇತನ ಅನಾತ್ಮ ಜಡ ವಸ್ತು ಅದಲ್ಲ. ಈಗ ದೃಶ್ಯ ಯಾವುದು, ದೃಷ್ಟ ಯಾವುದು? ಇವೆರಡರಾಗ ಅನಾತ್ಮ ದೃಶ್ಯ ಆಗೈತಿ, ಆತ್ಮ ದೃಷ್ಟ. ಆತ್ಮಚೇತನವು ದೃಷ್ಟ ಆಗಿದೆ, ಅನಾತ್ಮ ಜಡ ವಸ್ತುವು ದೃಶ್ಯವಾಗಿದೆ. ಸ್ವಚ್ಛ ಭಾಷೆದಾಗ ಆತ್ಮಚೇತನವು ಅರಿಯುವ ವಸ್ತು ದೃಷ್ಟ, ಅನಾತ್ಮ ಜಡ ವಸ್ತು ಅರಿಸಿಕೊಳ್ಳುವ ವಸ್ತು ದೃಶ್ಯ ಆಗ್ಯದ. ಇಷ್ಟು ತಿಳಿದದ ನಿಮಗೆ. ಈ ಸ್ಟೆಪ್ ಮೊದಲು ತಿಳ್ಕೊರಿ. ತಿಳಿದ್ಮೇಲೆ ಮುಂದೆ ಏನಾಗ್ಯದ? ಆತ್ಮಚೇತನದ ಸಾಮಾನ್ಯ ಅಂಶ, ಆತ್ಮಚೇತನದ ವಿಶೇಷ ಅಂಶ, ಆ ಜಡ ವಸ್ತುವಿಗೆ ಆಧಾರ ಮತ್ತು ಅಧಿಷ್ಠಾನ ಆಗ್ಯದಲ್ಲ. ಇಲ್ಲಿ ಏನಾಗ್ಯದ? ಆತ್ಮಚೇತನ ದೃಶ್ಯದೊಳಗೆ ಸೇರಿ, ದೃಷ್ಟ ದೃಶ್ಯದೊಳಗೆ ಸೇರಿ ಏನಾಗ್ಯಾನ? ದೃಶ್ಯ ಆಗ್ಬಿಟ್ಟಾನೆ.
ಆಧಾರ ಅಧಿಷ್ಠಾನ ಆಗುವ ಮೂಲಕ ಆತ್ಮಚೇತನ ದೃಷ್ಟ ಹೋಗಿ ಏನಾಗ್ಯಾನ, ಆತ್ಮಚೇತನ ದೃಷ್ಟ ಇದ್ದಾನೆಲ್ಲ, ಅದನ್ನಂತೂ ನೀವು ಒಪ್ಪಿಕೊಂಡಿರ ಇಲ್ಲ. ಅವ ಹೋಗಿ ಏನಾಗ್ಯಾನ, ದೃಶ್ಯವಾದ ಅಪಾರವಾದ ನಿತ್ಯವಾದ ಜಗತ್ತಿಗೆ ಆಧಾರ ಮತ್ತು ಅಧಿಷ್ಠಾನ ಆಗಿ ಅವನು ದೃಶ್ಯ ರೂಪ ಆಗ್ಯಾನ. ನೋಡವ ಹೋಗಿ ಆಧಾರ ಅಧಿಷ್ಠಾನ ಆಗಿರೋದ್ರಿಂದ ದೃಶ್ಯ ರೂಪ ಆಗಿಬಿಟ್ಟು ಈಗ ದೃಶ್ಯ ರೂಪ ಆಗ್ಯಾನ. ಹೆಂಗದ ಇವ ಹೋಗಿ ದೃಶ್ಯ ರೂಪ ಹಾಕುತ್ತಾನೆ. ಗುರುಗಳು ಹೇಳ್ಕೊತ ಹೋದ್ರ ಪಾಠ ಚಂದ. ಹೌದೌದು, ಸಾಮಾನ್ಯ ರೂಪ, ವಿಶೇಷ ರೂಪ, ಆಧಾರ, ಅಧಿಷ್ಠಾನ ಹೇಳ್ಕೊತ ಹೋಗಿದ್ಮೇಲೆ ಶಿಷ್ಯಂದು ಬ್ಯಾಲೆನ್ಸ್ ಔಟ್ ಆಯ್ತು. ಆತ್ಮಚೇತನ ಹೋಗಿ ಜಡ ವಸ್ತುವಿನೊಳಗ ಆಧಾರ ಅಧಿಷ್ಠಾನ ಆಗಿ ಅದು ದೃಶ್ಯ ಹೋಗಿ ದೃಷ್ಟ ಆಗಿ ಕೂತು ಬಿಡುತ್ತೆ. ಈಗ ದೃಶ್ಯ ಆಗಿದ್ದು, ದೃಷ್ಟ ಆಗಿದ್ದು, ಸಾಮಾನ್ಯ ರೂಪ ಆಗಿದ್ದು, ವಿಶೇಷ ರೂಪ ಆಗಿದ್ದು, ಅಪಾರ ಜಡ ಜಗತ್ತಾಗಿದ್ದು, ಇದನ್ನು ನೋಡವ ಯಾರವನ? ನೋಡ್ಲಿಕ್ಕೆ ಯಾರು ಇಲ್ದಂಗೆ ಆಯ್ತಲ್ಲ. ಈಗ ಆತ್ಮ ಹೋಗಿ ಅಲ್ಲಿ ಜಡ ವಸ್ತುವಿನೊಳಗೆ ಸೇರಿ, ಜಡ ಜಗತ್ತಿನಾಗ ಸೇರಿ, ಮತ್ತದು ಅಧಿಷ್ಠಾನ ಮತ್ತು ಆಧಾರ ಆದ್ಮೇಲೆ ಇದ್ರದ್ದು ನಾಟಕ ನೋಡೋರು ಯಾರದಾರ? ಇನ್ಯಾರು ನೋಡಬೇಕು? ಅದಕ್ಕ ಈಗ ನಿಮ್ಗೆ ಅರ್ಥ ಆಗಿರ್ಬೇಕು, ಜಗತ್ ದೃಷ್ಟ ಏನಾಗ್ಯಾನ, ಈ ಜಗತ್ತ ಆಧಾರ, ಚೇತನದ ಆಧಾರ ಮತ್ತು ಅಧಿಷ್ಠಾನದ ಮೇಲೆ ಈ ಜಗತ್ತು ನಿಂತದಂತ ಹೇಳ್ತೀರಿ. ಖರೆ ಈ ಚೇತನನೇ ಆಧಾರ ಆದ್ಮೇಲೆ ಅದು ಚೇತನ ಏನಾಯ್ತು, ದೃಶ್ಯ ಆಗಿಬಿಡ್ತು. ಜಗತ್ತಿನ ಆಧಾರ ಆಗ್ಯದ ಅಂದ್ಮೇಲೆ ಚೇತನ ದೃಶ್ಯ ಆಗ್ಯದ. ಮತ್ತ ಈ ಚೇತನವನ್ನ, ಈ ಮಿಥ್ಯಾ ಜಗತ್ತನ್ನ, ಈ ಆಧಾರವನ್ನ, ಈ ಅಧಿಷ್ಠಾನವನ್ನ ನೋಡೋರು ಯಾರು? ಆತ್ಮನಿಗಿಂತ ಭಿನ್ನ ಎಂದು ಹೇಳಬೇಕಾಗುತ್ತದೆ. ಜಗತ್ತಿಗೊಬ್ಬ ದೃಷ್ಟಾಂತದನ ಇಲ್ಲ, ಜಗತ್ತು ಕಾಣ್ಲಿಕ್ಕತ್ತದ ಇಲ್ಲ. ನಮ್ಮ ಆತ್ಮಚೇತನದ ಸಾಮಾನ್ಯ ರೂಪ, ವಿಶೇಷ ರೂಪಗಳು ಆ ಜಗತ್ತಿಗೆ ಅಧಿಷ್ಠಾನ ಆಧಾರ ಆದ್ಮೇಲೆ ನಮ್ಮ ಆತ್ಮನೇ ಜಗತ್ತಾದಂಗೆ ಆಗಿಬಿಡ್ತು. ಆತ್ಮ ಹೋಗಿ ಅನಾತ್ಮ ಜಗತ್ತಾಗಿ ಕೂತಿತು. ಈಗ ಈ ಅನಾತ್ಮ ಜಗತ್ತ ಆಗಿದ್ದನ್ನು ನೋಡೋರು ಯಾರು? ಪ್ರಶ್ನೆ ಸ್ಪಷ್ಟ ಆಗ್ಯದ? ಯಾವುದು ಆಧಾರದ ಹೋಗಿ ಆ ಮಿಥ್ಯ ಪಾರ್ಟಿ ಒಳಗೆ ಸೇರ್ಕೊಂಡ್ಬಿಟ್ಟದ್ರಿ. ಈಗ ಇದನ್ನು ನೋಡೋರು ಯಾರು ಅಂತ, ಇದಕ್ಕೆ ನೋಡ್ಲಕ್ ಒಬ್ರು ಇರ್ಬೇಕಲ್ಲ. ಯಾರೇ ಇದನ್ನ ಮ್ಯಾನೇಜ್ ಮಾಡೋರು ಯಾರು? ಇದನ್ನ ನಡೆಸೋರು ಯಾರು? ಇದು ಹೆಂಗ್ ನಡೀತದ ಹಿಂಗಾದ್ರ ಅಂತೇಳಿ ಶಿಷ್ಯನ್ ಬ್ಯಾಲೆನ್ಸ್ ಔಟ್ ಆಯ್ತು. ಔಟ್ ಆಗಿದ್ದಕ್ಕೆ ಈಗ ಏನಾದ, ಆತ್ಮ ಹೋಗಿ ಅನಾತ್ಮ ಆಗ್ಯದ ಅಂತ ಅವನ ತಲೆಯಾಗ ಬಂದ್ಬಿಡ್ತೀವಿ. ಯಾಕಂದ್ರೆ ಅನಾತ್ಮ ಜಗತ್ತಿಗೆ ಆಧಾರ ಅಧಿಷ್ಠಾನ ಆದ್ಮೇಲೆ ಇನ್ನೇನಿರ್ಲಕ್ಕೆ ಸಾಧ್ಯ ಅದ? ಮುಗಿತಲ್ಲ. ಇದನ್ನು ನೋಡೋರು ಯಾರು? ಇದು ಅವನ ಪ್ರಶ್ನೆ. ಜಗತ್ತು ದೃಷ್ಟ. ಎಂಥ ಜಗತ್ತು? ಚೇತನದ ಆಧಾರ ಮತ್ತು ಅಧಿಷ್ಠಾನವಾಗಿ ನಿಂತಂತ ಜಗತ್ತು. ಇಂಥ ಜಗತ್ತನ್ನ ನೋಡೋನು ಮತ್ತ ಆತ್ಮನಿಗಿಂತಲೂ ಒಂದು ಭಿನ್ನವಾದಂತ ಒಂದು ಏನಾರ ಆದೇನ್ರಿ ಅಂತ ಕೇಳಕತ್ತ. ಅದಕ್ಕ ಈ ರೀತಿ ಹೇಳ್ಕೊಂಡು ಆದ್ರಿ ಅಂದ್ರ ಚೇತನನೇ ಹೋಗಿ ಜಗತ್ತಿಗೆ ಆಧಾರ ಅಧಿಷ್ಠಾನ ಆಗ್ಯದ, ಸಾಮಾನ್ಯ ರೂಪ ವಿಶೇಷ ರೂಪ ಅಂತ ಹೇಳಿದ್ರಿ ಅಂದ್ರ ಚೇತನ ಹೋಗಿ ಏನಾಯ್ತು? ಜಡ ಆಯ್ತು, ಜಗತ್ತಾಯ್ತು. ದೃಷ್ಟ ಹೋಗಿ ದೃಶ್ಯ ಆಯ್ತು. ಈ ದೃಷ್ಟ ಹೋಗಿ ದೃಶ್ಯ ಆಗಿದ್ದ ದೃಶ್ಯವನ್ನು ನೋಡೋರು ಯಾರು?
ಹೂ ಇಸ್ ದ್ಯಾಟ್? ಇದು ಯಾರು ತಿಳ್ಕೊಳ್ಳೋರು ಯಾರು ಅಂತ ಪ್ರಶ್ನೆ. ಚಂದದ ಪ್ರಶ್ನೆ. ನಿನ್ನೆ ಬರೀ ಪ್ರಶ್ನೆ ಹೇಳಿದ್ದೆವು, ಇವತ್ತು ಪ್ರಶ್ನೆಗೊಂದು ಅರ್ಥ ಕೊಡ್ಲಕತ್ತೇವೆ. ಜಗತ್ತು ದೃಷ್ಟ ಆತ್ಮನಿಗಿಂತ ಭಿನ್ನನೆಂದು ಹೇಳಬೇಕಾಗುತ್ತದೆ. ಪ್ರಶ್ನೆ ಅರ್ಥ ಮಾಡ್ಕೊಳ್ಳೋದು ಸರಳ ಇಲ್ಲ. ಇದು ಈಗ ಅರ್ಥ ಆಗ್ಯದ ಅಂದ್ಕೊಳ್ತೀನಿ. ಆಗ್ಯದ ಇಲ್ಲ? ಈ ಜಡವಾದ ಜಗತ್ತಿಗೆ ಚೇತನನ ಆಧಾರ ಅಧಿಷ್ಠಾನ ಆಗಿದ್ರಿಂದ ಅವನು ದೃಶ್ಯನ ಆದ, ಅವನು ಜಡನ ಆದ ಅಂತ ಹೇಳಿರ್ತಾರೆ. ಅದೇ ಆಗಿಬಿಡ್ತದೆ. ಏನ್ ಮಾಡ್ಬೇಕು? ಹಗ್ಗ ಹೋಗಿ ಹಾವಾಗಿ ಕೂತದೀಗ. ಹಗ್ಗ ಹೋಗಿ ಹಾವಾಗ್ಯದ. ಹಾವು ಎದರ ಆಧಾರದ ಮೇಲೆ ಅದ? ಹಗ್ಗದ ಆಧಾರದ ಮೇಲೆ ಅದ. ಹಗ್ಗದ ಆಧಾರದ ಮೇಲೆ ಹಾವಾಗ್ಯದ ಅಂದಮೇಲೆ ಅಲ್ಲಿ ಹಗ್ಗಿಲ್ಲ ಅಂತ ತಿಳ್ಕೊಂಡ್ಬಿಟ್ಟ ನಾವು. ಹಗ್ಗಿಲ್ದಂಗ ಆಯ್ತಲ್ಲ ಅಲ್ಲಿ ಅಂತ ತಿಳ್ಕೊಂಡ. ಅದಕ್ಕ ಉತ್ತರ ಪ್ರಶ್ನೆ ಇನ್ನೂ ಇದು ಅರ್ಥ ಮಾಡ್ಕೊಳ್ಳೋದು ಹಂಗೆ ನಾಳೆ ಕಂಟಿನ್ಯೂ ಆಗ್ತದೆ. ಈಗ ಸಾಮಾನ್ಯ ರೂಪ ಅಂತಂದ್ರೆ 84 ಲಕ್ಷ ಜೀವರಾಶಿಗಳಲ್ಲಿ ಸಾಮಾನ್ಯ ರೂಪ. ಮತ್ತೆ ಎಲ್ಲ ಜಡ ವಸ್ತುಗಳಲ್ಲಿ ಅವನೇ ಅದನ. ಅಣುರೇಣು ತೃಣಕಾಷ್ಟ ಸಚರ ಅಚರ. ಸಚರ ಅಂತಂದ್ರೆ ಇವೆ ಚಲಿಸುವ ಜೀವಿಗಳು 84 ಲಕ್ಷ ಜೀವರಾಶಿಗಳಿರ್ಬೋದು. ಗಿಡ ಅಚರ ಅಂದ್ರೆ ಗಿಡ ಮರಗಳಿರ್ಬೋದು. ಹಿಂಗ ಏನೆಲ್ಲ ಅಣುರೇಣು ತೃಣಕಾಷ್ಟ ಎಲ್ಲದರಾಗೂ ಪರಮಾತ್ಮ ಅದನ ಅಂತ ಅಂದ ಮೇಲೆ, ಎಲ್ಲದರಲ್ಲೂ ಪರಮಾತ್ಮ ಇದ್ಮೇಲೆ ಎಲ್ಲ ಓಸು ಒಂದೇ ತರ ಇರಬೇಕಿತ್ತಲ್ಲ. ಅಕ್ಕಮದೇವಿ ಅದೇ ಅಂತಾಳ, ಈಳೆ, ನಿಂಬೆ, ಮಾವು, ಮಾದಲಕ್ಕೆ ಮತ್ತ ನಾನಾ ರೀತಿ ದವಸ ಧಾನ್ಯಗಳ ಬೆಳಿತೀರಿ, ಎಲ್ಲದಕ್ಕೂ ಒಂದೇ ನೀರು ಬಿಡ್ತೀರಾ ಇಲ್ಲ? ನೀರು ಬೇರೆ ಬೇರೆ ಬಿಡ್ತೀರೇನು? ಮೆಣಸಿನಕಾಯಿಗೆ ಖಾರದ ನೀರು ಬಿಡ್ತೀರಿ, ಮಾವಿನಕಾಯಿಗೆ ಸಿಹಿ ನೀರು ಬಿಡ್ತೀರೇನು? ಏನಾರೆ ಒಂದೇ ನೀರು ಬಿಡ್ತೀರಿ. ಒಂದೇ ನೀರು ಬಿಟ್ಟಿವೆ ಅಂತೇಳಕ್ಕೆ ನಾವು ಮೆಣಸಿನಕಾಯಿ ಮತ್ತೆ ಅದು ಮಾವಿನಕಾಯಿ, ಹುಣಸಿಕಾಯಿ ಎಲ್ಲ ಓಸು ಒಂದೇ ತರ ಟೇಸ್ಟ್ ಆಗಮಂತೇಳಿ ಏನಾರ ಮಾಡ್ತವೇನೋ ಪ್ರಯತ್ನ? ಅವುಗಳಿಗೆ ಅವ್ರದ್ದೇ ಆದ ಧರ್ಮ ಅದ ಇಲ್ಲ? ಅವ್ರದ್ದೇ ಗುಣ ಸ್ವಭಾವಗಳದಾವಿಲ್ಲ? ಹಾಂಗ ಮೀನಿನ ಗುಣಧರ್ಮ ಏನು? ಈಜದು. ಮೀನಂದ ಕೂಡಲೇ ಈಜದ ನೆನಪು ಬರ್ತದ ಇಲ್ಲ? ಹಕ್ಕಿ ಗುಣಧರ್ಮ ಏನು? ಹಾರುವ. ನೀರಿನ ಗುಣಧರ್ಮ ಹರಿಯುವುದು. ಆಕಾಶದ ಗುಣಧರ್ಮ ಸುಳಿಯುವುದು, ಸುಳಿದಾಡೋದು. ಹಿಂಗ ಎಲ್ಲದಕ್ಕೂ ಅದರದೇ ಆದ ಗುಣಧರ್ಮ ಅದ. ಎಲ್ಲ ವಸ್ತುಗಳು ತಮ್ಮ ತಮ್ಮ ಗುಣಧರ್ಮದಂತೆ ಬೆಳಗಲಿಕ್ಕೆ ಸಪೋರ್ಟ್ ಮಾಡಿದ್ದೇವದು ಸಾಮಾನ್ಯ ರೂಪ, ಚೇತನದ ಸಾಮಾನ್ಯ ರೂಪ. ಹೌದಾ? ಈಗ 84 ಲಕ್ಷ ಜೀವರಾಶಿಗಳೊಳಗ ಪರಮಾತ್ಮ ಒಬ್ಬನೇ ಅದನ ಅಂತೇಳಿ ಹಂದಿ, ಕತ್ತಿ, ನಾಯಿ ಎಲ್ಲವನ್ನ ಒಂದೇ ತಟ್ಟೆ ಒಳಗೆ ಇಟ್ಕೊಂಡು ಉಳ್ಳಿಕ್ಕೆ ಆತದೇನು? ಒಂದೇ ತರ ನೀರು ಬಿಟ್ಟಾರ ನಮಗ. ಬೇರೆ ಬೇರೆ ಟೇಸ್ಟ್ ನೀರು ಬಿಟ್ಟಿಲ್ಲ, ಬೇರೆ ಬೇರೆ ಸ್ಮೆಲ್ ನೀರು ಬಿಟ್ಟಿಲ್ಲ. ಹೀಗಾಗಿ ನಾವು ವಾಸನೆ ಒಂದೇ ತರ ಆಗಮು ಮತ್ತೆ ರುಚಿ ಒಂದೇ ತರ ಆಗಮು ಅಂತೇಳಿ ಏನದಲ್ಲ ಅದು ಇಲ್ಲ. ಮೆಣಸಿನಕಾಯಿದ್ದು ಅದು ತಗೊಂಡ ನೀರು ಸಾಮಾನ್ಯ ರೂಪದ್ದು. ಖಾರ ಏನ್ ಕೊಡ್ತದಲ್ಲ ಅದು ಅದೆಂತ ರೂಪ? ವಿಶೇಷ ರೂಪ. ಅದು ಮೆಣಸಿನಕಾಯಿ ವಿಶೇಷ ರೂಪ, ಖಾರ ಹೌದಾ ಇಲ್ಲ? ಅದಕ್ಕೆ ನೀರು ಎಂತದ್ ಹಾಕಿರಿ? ಎಲ್ಲ ಗಿಡಗಳಿಗೆ ಹಾಕಿದಂತ ನೀರೇ ಹಾಕಿರಿ.
ಎಲ್ಲ ಗಿಡಗಳಿದ್ದಾಗ ಅದು ಒಂದು ಗಿಡ ಒಪ್ಕೋತೀವಿ. ಆದ್ರೆ ಆ ಗಿಡದ್ದೊಂದು ತನ್ನದೇ ಆದ ವಿಶೇಷ ಅದ ಇಲ್ಲ. ಮಾವಿನ ಹಣ್ಣು ಎಲ್ಲ ಗಿಡಗಳಂತೆ ಅದು ಒಂದು ಗಿಡ. ಎಲ್ಲ ಹಂಗ ನೀರು ಮಣ್ಣು ತಗೊಂಡು ಬೆಳೀತದ, ಅದನ್ನು ಹಂಗೆ ಬೆಳೀತದ. ಬಟ್ ಅದ್ರದ್ದೊಂದು ವಿಶೇಷ ರೂಪ ಆದ ಇಲ್ಲ, ಅದರದೇ ಆದ ಒಂದು ವಿಶೇಷತೆ ಆದ ಇಲ್ಲ. ಆದ ಇಲ್ರಿ. ಈಗ 84 ಲಕ್ಷ ಜೀವರಾಶಿಗಳಿಗೆ ಅವುಗಳದೇ ಆದ ವಿಶೇಷತೆಗಳದವ ಇಲ್ಲ. ಮತ್ತ ನೀವೇನದಿರಿ? ನೀವ್ಯಾರದಿರಿ? ನೀವೇನದಿರಿ? ಮೀನಿಂದು ಮೀನತ್ವ ಈಜದು, ಹಕ್ಕಿದ ಹಕ್ಕಿತ್ವ ಹಾರದು, ನಾಯಿತ್ವ ಬೊಗಳದು. ನೀವೇನದಿರಿ? ನೀವೇನದಿರಿ ಕೇಳಿದ್ರಿ ಹೇಳಕ್ ಬರಲ್ಲಲ್ಲ. ಏನ್ ತಿಳ್ಕೊಳಕತ್ತೀರಿ? ಮನುಷ್ಯರದಿರ ಇಲ್ಲ ನೀವು? ನೀವು ಮನುಷ್ಯರದಿರಿ. ಮನುಷ್ಯರಿದ್ದ ಮೇಲೆ ನೀವು ಒಂದು 1000 ಸಾರಿ ಬಳಸಿರ್ಬೇಕು. ಇಲ್ಲಿ ತನಕ 1000 ಸಾರಿ ಕೇಳಿರ್ಬೇಕು. ಏನು ಮನುಷ್ಯತ್ವನೇ ಇಲ್ಲ, ಅವನಿಗೆ ಮನುಷ್ಯತ್ವ ಇಲ್ಲ, ಇವನಿಗೆ ಮನುಷ್ಯತ್ವ ಇಲ್ಲ ಅಂತ ಹೇಳೋದು ಕೇಳಿರ್ತೀರಿ. ಶಬ್ದ ಬಳಸಿರ ಇಲ್ಲ ಇದು? ಮತ್ತೆ ಮನುಷ್ಯತ್ವ ಅಂದ್ರೆ ಏನು? ಮನುಷ್ಯತ್ವ ಅಂದ್ರೆ ಅದು ಮನುಷ್ಯತ್ವ ಏನದ, ಆ ಮನುಷ್ಯತ್ವನೇ 84 ಲಕ್ಷ ಜೀವರಾಶಿಗಳಿಂದ ಮನುಷ್ಯನನ್ನ ಬೇರ್ಪಡಿಸ್ತವೆ. ಎಲ್ಲದಕ್ಕೂ ಅವರದೇ ಬೇರೆ ಬೇರೆ ಗುಣಧರ್ಮಗಳದಾವ. ಅವುಗಳ ವಿಶೇಷತೆಗಳಿಂದ ಈ ಮನುಷ್ಯನನ್ನು ಇತರ ಪ್ರಾಣಿಗಳಿಂದ ಬೇರ್ಪಡಿಸ್ಬೇಕಲ್ಲ. ಹೆಂಗ? ಮನುಷ್ಯತ್ವ ಇದ್ರೆ ಏನಾಗ್ತದ? ಮನುಷ್ಯತ್ವ ಇದ್ರೆ ಮನುಷ್ಯ ಜನ್ಮ ಸಾರ್ಥಕ. ಮನುಷ್ಯತ್ವ ಇಲ್ಲ ಅಂತಂದ್ರೆ ಉಳಿದ ಪ್ರಾಣಿಗಳಿಗತ್ಲೆ ಅವನು ಒಂದು ಪಶು ಅಷ್ಟೇ. ಪುಚ್ಚವಿಹೀನ ದ್ವೀಪಾದ ಪಶು. ಮೂರು ಶಬ್ದಗಳು ಬರ್ಬೇಕು. ಯಾರಿಗಿ ಸರಿಯಾಗಿ ಗೊತ್ತಿಲ್ಲ, ಬರೇ ಮನುಷ್ಯತ್ವ ಅಂತ ಮಾತಾಡ್ತಾರ. ಯಾರಿಗೂ ಗೊತ್ತಿಲ್ಲ. ಅಕ್ಕಮಹಾದೇವಿ ವಚನಗಳು ಯಾರು ಚಂದ ಓದಿರ್ತಾರ ಅವ್ರಿಗೆ ಅಷ್ಟೇ ಗೊತ್ತಾಗ್ತವ. ಉಳಿದವರೆಲ್ಲ ಮನುಷ್ಯತ್ವದ ಸುದ್ದಿ ಮಾತಾಡ್ತಾರ. ಮನುಷ್ಯತ್ವ ಅಂದ್ರೆ ಏನಂತ ಕೇಳಿದ್ರೆ ಹೇಳಕ್ ಬರಲ್ಲ. ಯಾರೇ ನಿಮಗೆ ಮನುಷ್ಯತ್ವ ಆದೇನ್ರಿ ಅಂತ ಕೇಳಿದ್ರ ಅದು ಏನ್ ಗೊತ್ತಿಲ್ರಿ, ಒಂದ್ ಸ್ವಲ್ಪ ಹೇಳ್ರಿ ಅಂತ ಅಂದ್ರಿ ನೋಡಮ್ ಹೇಳ್ತಾರ. ತಮ್ಮ ಸಿಟ್ಟು ವ್ಯಕ್ತಪಡಿಸೋದಕ್ಕೆ ಒಂದ್ ಶಬ್ದ ಬಳಸ್ತಾರ ಅಷ್ಟೇ ಹೊರತು ಏನೇನು ಗೊತ್ತಿಲ್ಲ. ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಿಗೆ ತಮ್ಮದೇ ಆದ ಗುಣ ಸ್ವಭಾವಗಳಿರುವ ಹಾಗೆ ಮನುಷ್ಯನಿಗೂ ಕೂಡ ಅವನದೇ ಆದ ಒಂದು ಗುಣ ಸ್ವಭಾವ ಏನಿದೆ ಅಲ್ಲ, ಅದೇ ಮನುಷ್ಯತ್ವ. ಆ ಮನುಷ್ಯತ್ವದಲ್ಲಿ 3 ವಸ್ತುಗಳದಾವ. ಒಂದು ಸುಜ್ಞಾನ, ಎರಡನೇದ್ದು ಸದ್ಭಾವ, ಮೂರನೇದ್ದು ಸತ್ಕ್ರಿಯೆ. ಸುಜ್ಞಾನ, ಸದ್ಭಾವ, ಸತ್ಕ್ರಿಯೆ. ಮನುಷ್ಯನಿಗೆ ಒಬ್ಬನಿಗೆ ಬಿಟ್ರೆ ಪರಮಾತ್ಮನ ಇರುವಿಕೆಯ ಬಗ್ಗೆ, ಜಗತ್ತಿನ ಇರುವಿಕೆಯ ಬಗ್ಗೆ, ಎಲ್ಲಾ ಪ್ರಾಣಿಗಳನ್ನ ಯಾವ ರೀತಿ ತನ್ನ ಕಂಟ್ರೋಲ್ನಾಗ ಇಟ್ಕೋಬೇಕು, ಎಲ್ಲಾ ವಸ್ತುಗಳನ್ನ ಹ್ಯಾಂಗ್ ಇಟ್ಕೋಬೇಕು, ಜಗತ್ ಹ್ಯಾಂಗ್ ಇಟ್ಕೋಬೇಕು, ತಾನೇನದನ, ಮತ್ತೆ ಪರಮಾತ್ಮ ಯಾರು ಏನು ಅಂತೇಳಿ ಎಲ್ಲ ಜ್ಞಾನ ಇರೋಂಥವನಿಗೆ ಸುಜ್ಞಾನಿ ಅಂತಾರೆ. ಸುಜ್ಞಾನವೇ ಮನುಷ್ಯತ್ವದ ಪ್ರಾಥಮಿಕ ಲಕ್ಷಣ.
ಸುಜ್ಞಾನ ಇರಲಿಲ್ಲ ಅಂತಂದ್ರೆ ಅವು 84 ಲಕ್ಷ ಜೀವರಾಶಿಗಳ ಪೈಕಿ ಒಂದು ಪಶು ಅಷ್ಟೇ, ಅವ ಮನುಷ್ಯ ರೂಪದ ಪಶು. ಸುಜ್ಞಾನ. ನೆಕ್ಸ್ಟ್ ಸದ್ಭಾವ. ಸದ್ಭಾವ, ಭಾವ ಎಲ್ಲಿರ್ತದೆ? ಜ್ಞಾನ ತಗೊಂಡ ಮೇಲೆ ಒಳಗೆ ಅಂತಃಕರಣ ಹದ ಆಗ್ತದಲ್ಲ, ಸತ್ಯವನ್ನ ಸ್ವೀಕಾರ ಮಾಡಿಕೊಂಡು ತನು ಕರಗದವರಲ್ಲಿ ಮಜ್ಜವನ ಅಲ್ಲೆನಯ್ಯ ನೀನು, ಮನ ಕರಗದವರಲ್ಲಿ ಗಂಧಾಕ್ಷಿತ ಏನೇನು ಹೇಳ್ತಾಳಲ್ಲ ಲಕ್ಕಮಾದೇವಿ. ಆ ಒಳಗ ಹದ ಆಗ್ತದ ನೋಡ್ರಿ, ಒಳಗೆ ಸುಂದರ ಆಗ್ತದಲ್ಲ ಸದ್ಭಾವ. ಒಳಗ ಭಾವನೆಗಳು ಎಲ್ಲಿದಾವ ನಿಮ್ಮ? ಸದ್ಭಾವ ಅಂದ್ರೆ ಸುಂದರವಾದ ಭಾವನೆಗಳು ಎಲ್ಲಿದ? ಒಳಗವ ಹೊರಗದವ? ಅಂತಃಕರಣಗಳ. ಸುಜ್ಞಾನದಿಂದ ಎರಡನೇದು ಸದ್ಭಾವಿಗಳಾಗಬೇಕು. ಸದ್ಭಾವ ಅಂತಂದ್ರೆ ಏನು? ಒಂದೇ ತರ ಇರಬೇಕು, ಆನಂದ ಕೊಡಂತ ಭಾವನೆಯಲ್ಲಿರ್ಬೇಕು. ನಾವು ನೀವು ಚಂದದೀವಿ ಅಂತೇಳಿ ಒಂದು ಭಾವನೆ ಒಳಗದೀರಿ, ಚಲೋ ಮಾತಾಡ್ಲಕತ್ತೀವಿ ಅಂತೇಳಿ ಒಂದು ಭಾವನೆ ಒಳಗದಿರಿ. ಮತ್ತ ಅನ್ನಬಾರ್ದು ಅಂದ್ಯ ನಿಮ್ಗೊಂದು ಏನಾರ ಕಷ್ಟ ನಷ್ಟ ಕೊಟ್ನಿ ಅಂತಂದ್ರೆ ನೀವು ನಾಳೆ ಬರೋದು ಬಿಡ್ತೀರಿ. ಅದು ಸದ್ಭಾವಿಗಳ ಲಕ್ಷಣ ಅಲ್ಲ. ಸದ್ಭಾವ ಅಂತಂದ್ರೆ ಎಲ್ಲಾ ಕಾಲದಲ್ಲಿ ಇರುವಂತ ಭಾವ, ಅದು ಸತ್ಯವಾದ ಭಾವ. ಬೆಕ್ಕದ ಬೈಯಲ್ರಕ್ಕ. ಆ ಚಚಡಿಯವರೆಲ್ಲರೂ ಏನಂತಾರ, ಒಂದು ಬಡಗಿ ತಗೊಂಡು ಹೋಗೋಣ, ಹೊಡೆದು ಹೊಡೆಯಲ್ರಕ್ಕ, ಪಾಠ ಮಾತ್ರ ನಿಂದಿರ್ಸ್ಬೇಡ್ರಿ. ಏನ್ ಯಾಕೆ ಮಾಡಲ್ರಕ್ಕ ಅವರು, ಪಾಠ ಮಾತ್ರ ನಿಲ್ಲಿಸಬಾರ್ದು. ಹಂಗ ಸದ್ಭಾವ ಅಂದ್ರೇನು? ಒಂದೇ ತರ ಇರೋದು. ಚಪ್ಪಾಳೆ ತಟ್ಟಿದ್ರು ಅಷ್ಟೇ, ಚಪ್ಪಲಿಲೆ ತಟ್ಟಿದ್ರು ಅಷ್ಟೇ. ದಟ್ ಈಸ್ ಸದ್ಭಾವ. ಸಜ್ಞಾನಿ ಸದ್ಭಾವಿ. ಒಳಗಿಂದು ಭಾವ ಸೌಂದರ್ಯ ಯಾರಿಗೆ ಇರ್ತದ ಅವರಿಗಿದು ಸದ್ಭಾವ ಸಿದ್ಧಿ ಆಗ್ತದ. ಸುಜ್ಞಾನ ಇದ್ದವರಿಗೆ ಮಾತ್ರ ಸದ್ಭಾವನೆಗಳು ಉಂಟಾಗ್ತಾವ. ತಾನು ಆರಾಮಿರ್ಬೇಕು, ಜಗತ್ತು ಆರಾಮಿರ್ಬೇಕು, ತಾನು ಒಳ್ಳೆಯವನಾಗಿರ್ಬೇಕು, ಜಗತ್ತು ಒಳ್ಳೆಯದಾಗಬೇಕು, ಎಲ್ಲರನ್ನ ಸಮಾನವಾಗಿ ನೋಡ್ಕೋಬೇಕು, ತಪ್ಪು ಮಾಡಿದವ್ರಿಗೆ ಕ್ಷಮಿಸ್ಬೇಕು, ಕಷ್ಟದಾಗಿದ್ದವ್ರಿಗೆ ದಯೆ ತೋರಿಸ್ಬೇಕು, ಪರೋಪಕಾರ ಮಾಡಬೇಕು, ಪ್ರೀತಿ ಮಾಡಬೇಕು, ದಯೆ ಮಾಡಬೇಕು, ಎಲ್ಲ ಏನೇನದವಲ್ಲ ಎಲ್ಲ ಸದ್ಭಾವನೆಗಳು ಉಂಟ ಬೆಳಿ ಬರ್ಬೇಕಾದ್ರೆ ಮೊದಲು ಸುಜ್ಞಾನ ಇದ್ದವನ ಬಳಿ ಅದು ಬರ್ತದೆ. ಬರೀ ಅಜ್ಞಾನ ಇದ್ದವನಿಗೆ ಏನ್ ಬರ್ತದೆ? ಅಜ್ಞಾನ ಅಂತ ಹೇಳಿದ್ರಲ್ಲ ನಿನ್ನೆ, ಹುಡುಗರಂತ. ಅಜ್ಞಾನಿಗಳಂದ್ರೆ ಹುಡುಗರು. ಬೆಕ್ಕದಷ್ಟು 80 ವರ್ಷ ವಯಸ್ಸಾದರೂ ಸಹಿತ ಏನ್ ಮಾಡ್ಬೇಕು, ಏನ್ ಮಾಡಬಾರ್ದು, ಏನ್ ಸಂಗ್ರಹಿಸಬೇಕು, ಏನ್ ಸಂಗ್ರಹಿಸಬಾರ್ದು, ಎದರ ಬಗ್ಗೆ ಅಭಿಮಾನ ಪಡಬೇಕು, ಎದರ ಬಗ್ಗೆ ಅಭಿಮಾನ ಪಡಬಾರ್ದು, ಇವೇನು ಗೊತ್ತಿರ್ಲಂದವ್ರಿಗೆಲ್ಲ ಏನಂದಾರ ಅವರು? ಹುಡುಗರಂದಾರ. ನೀನ್ ಹೇಳಿದ್ರಲ್ಲ ಯಾರು ಪಾಠದಾಗ, ಮಕ್ಕಳು, ಹುಡುಗರಂತ ಅಷ್ಟೇ. ಅಜ್ಞಾನಿಗಳಿಗೆ ಮಕ್ಕಳು ಅಂದ್ಬಿಟ್ರು ಅವ್ರು ಉಪನಿಷತ್ತಿನಲ್ಲಿ. ಮಕ್ಕಳ ಬುದ್ಧಿ 80 ವರ್ಷ ಆದ್ರೂ ಚೈಲ್ಡಿಶ್ ಅಂತಾರಲ್ಲ, ಅದೇ ಮಕ್ಕಳ ಬುದ್ಧಿ. ನಿಮ್ ಒಳಗೆ ಭಾವ ಚಲೋ ಇದ್ದದ್ ತಗೊಂಡು ಏನ್ ಬೆಂಕಿ ಹಚ್ಬೇಕ್ರಿ ನಮ್ಗ? ನಿಮ್ ಭಾವ ಚಲೋ ಇದ್ದದ್ ತಗೊಂಡು ಹೊರಗೆ ಅದು ಪ್ರಕಟ ಆಗ್ಬೇಕ ಬೇಡ? ನಿಮ್ ಒಳಗಿನ ಭಾವ ಬಹಳ ಚಂದದ ತಗೊಂಡು ನಮ್ಗೇನ್ ಮಾಡೋದು? ಹೊರಗೆ ಅದು ಪ್ರಕಟ. ನಿಮ್ಮ ಮಾತಿನ ಮೂಲಕ, ಕೃತಿಗಳ ಮೂಲಕ, ಆಲೋಚನೆಗಳನ್ನ ಏನು ಹೊರಗೆ ಹಾಕ್ತಿರಿ, ಕೆಲಸಗಳು ಏನ್ ಮಾಡ್ತೀರಿ, ಭಾವನೆಗಳು ಏನ್ ತಾಳ್ತೀರಿ, ಅದು ಸತ್ಕ್ರಿಯೆ. ಕಾಯ ವಾಚ ಮನಸ. ಹೊರಗೆ ನೀವು ಕ್ರಿಯೆದಾಗ ಇರ್ತಿರಿಲ್ಲ, ಒಳ್ಳೆ ಕೆಲಸಗಳು ಮಾಡ್ತೀರಾ ಇಲ್ಲ, ಒಳ್ಳೆ ಮಾತಾಡ್ತಿರಿಲ್ಲ, ಒಳ್ಳೆ ಆಲೋಚನೆ ಮಾಡ್ತೀರಿ, ಒಳ್ಳೆ ಭಾವನೆಗಳನ್ನು ತಾಳ್ತೀರಿ, ಅದೇನದ ಹೊರಗೆ ಕಾಣದು. ನಿಮ್ಮ ಜ್ಞಾನ ನಿಮ್ಮ ಕ್ರಿಯೆಯ ಮೂಲಕ ಪ್ರಕಟ ಆಗ್ತಿರ್ತದ. ನಿಮ್ಮ ಜ್ಞಾನ ನಿಮ್ಮ ಭಾವನೆಗಳ ಮೂಲಕ ಒಳಗೆ ಸುಂದರವಾಗಿರ್ತದ. ಸುಂದರವಾದ ಜ್ಞಾನ, ಸಜ್ಞಾನ, ಸುಜ್ಞಾನ ಇತ್ತಂತಂದ್ರೆ ಸದ್ಭಾವ ಕ್ರಿಯೇಟ್ ಆಗ್ತದ. ಅಜ್ಞಾನ ಇತ್ತಂತಂದ್ರೆ ದುರ್ಭಾವ ಕ್ರಿಯೇಟ್ ಆಗ್ತದ. ಸತ್ಕ್ರಿಯೆ ಬದಲಿ ದುಷ್ಟಕ್ರಿಯೆಗಳಾಗ್ತವ.
ಅದಕ್ಕೆ ಸುಜ್ಞಾನ, ಸದ್ಭಾವ, ಸತ್ಕ್ರಿಯೆ ಇದಕ್ಕೇನಂತಾರ ಮನುಷ್ಯತ್ವ ಅಂತ. ಚಂದದಲ್ಲಿ ಪಾಠ ಹೇಳಕತ್ತಿದ್ದು ಅತ್ಯಂತ ಎತ್ತರವಾದ ವಿಚಾರ ಇದು. ಯಾವನು ಹೇಳಿಲ್ಲ ಅದನ್ನ. ಅಕ್ಕಮಹಾದೇವಿ ವಚನ ಯಾರು ಓದ್ಯಾರ, ಯಾರು ಚಂದ ಅರ್ಥ ಮಾಡ್ಕೊಂಡಾರ ಅವ್ರಿಗಷ್ಟೇ ಇದು ಅರ್ಥ ಆಗ್ತವ. ಉಳಿದವರೆಲ್ಲ ಏನೇನೋ ಬರೀತಿರ್ತಾರೆ, ಏನೇನೋ ಹೇಳ್ತಿರ್ತಾರೆ. ಸುಜ್ಞಾನ, ಸದ್ಭಾವ, ಸತ್ಕ್ರಿಯೆ ಇವು ಮೂರು ಚಂದ ಯಾರು ತಿಳ್ಕೊಂಡು ನಡೀತಾರ, ಬದುಕ್ತಾರ, ಬಾಳ್ತಾರ ಅವರು ಮನುಷ್ಯರು. ಪರಮಾತ್ಮ ಎಲ್ಲರೊಳಗೂ ಅದನ, ಪರಮಾತ್ಮ ಎಲ್ಲರೊಳಗೂ ಅದನ ಅಂತ ಹೇಳಿಕೆ ಅಂದಕ್ಕೆ ಶುನಿ, ಶೂಕರ, ಕತ್ತೆ, ನಾಯಿಗಳ ಜೊತೆಗೆ ಒಂದೇ ತಟ್ಟೆಯಲ್ಲಿ ಉಣ್ಣಬಹುದೇ? ಅಕ್ಕಮಹಾದೇವಿ ವಚನ ಓದ್ರಿ. ಒಂದೇ ತರ ನೀರು ಬಿಟ್ಟಾರತ್ತ ಹೇಳಿಕೆ ಎಲ್ಲ ವಸ್ತುಗಳು ಒಂದೇ ಸ್ವಭಾವ, ಒಂದೇ ಬಣ್ಣ, ಒಂದೇ ರೂಪ, ಒಂದೇ ರುಚಿ ಹುಟ್ಟುತ್ತವೇನು ಹೊಲ್ದಾಗ? ಹೌದೌದ್ರ ಸ್ವಭಾವಕ್ಕೆ ತಕ್ಕಂತೆ ಅವು ಬೆಳಿತಾವ. ಇದನ್ನ ಬಳಸ್ಕೊಂಡು ಸಾಮಾನ್ಯ ರೂಪದಿಂದ ನೀರು ಬಿಟ್ಟಾರತ್ತೇಳಿ ಎಲ್ಲ ಬೆಳೆಗಳು ಸಾಮಾನ್ಯವಾದ ರುಚಿ, ಸಾಮಾನ್ಯವಾದ ರೂಪ, ಸಾಮಾನ್ಯವಾದಂತ ವಾಸನೆಗಳು ಇರ್ಬೇಕತ್ತೇನು ರೂಲ್ಸ್ ಇಲ್ಲ. ಎಲ್ಲರೊಳಗೂ ಪರಮಾತ್ಮ ಅದನಂತಂದ್ರೆ ಎಲ್ಲರೂ ಒಂದೇ ತರ ಇರ್ಬೇಕಂತೇನಿಲ್ಲ. ನೀವ್ ಹೆಂಗಿರ್ಬೇಕು ಹಂಗಿರ್ರಿ, ಬಟ್ ಮನುಷ್ಯರಾಗಿ ಹುಟ್ಟಿರಿ ಅಂದ್ಮೇಲೆ ಸುಜ್ಞಾನ, ಸದ್ಭಾವ, ಸತ್ಕ್ರಿಯೆಗಳ ಆಗ್ಬೇಕು. ಸತ್ಕ್ರಿಯೆಗಳು ಹೊರಗ ಪ್ರಕಟ ಆಗಬೇಕು, ಸದ್ಭಾವಗಳು ಒಳಗ ತುಂಬಿಕೊಂಡಿರ್ಬೇಕು, ಸುಜ್ಞಾನ ಸಂಪಾದನೆ ಮಾಡ್ತಿರ್ಬೇಕು. ರೊಕ್ಕ ಏಟ್ ಸಂಪಾದಿಸಿರ್ ತೊಗೊಂಡೇನ್ ಬೆಂಕಿ ಹಚ್ಬೇಕು? ಸುಜ್ಞಾನ ಸಂಪಾದನೆ ಕೆಲ್ಸಕ್ಕೆ ಬರ್ತದೆ, ರೊಕ್ಕ ಎದಕ್ಕೆ ಬರ್ತದೆ? ಜನ್ಮ ಜನ್ಮಾಂತರಕ್ಕೆ ನಿಮ್ ಜೊತೆಗೆ ಬರೋದೇ ಸುಜ್ಞಾನ. ಗೊತ್ತಾಯ್ತರ ನಿಜವಾದ ಮನುಷ್ಯತ್ವ ಯಾವದಂತ? ನಾಳೆ ದೃಷ್ಟಾಂತದ ಮೂಲಕ ಹೇಳ್ತೀವಿ. ಸುಜ್ಞಾನ, ಸದ್ಭಾವ, ಸತ್ಕ್ರಿಯೆ ಬಗ್ಗೆ ಹೇಳ್ರಿ ಅಂತ ಹೇಳ್ತೀವಿ. ಮತ್ತೆ ಯಾವುದು? ದೃಷ್ಟ ಆಗಿ ಹೋಗಿ ಏನಾಗ್ಯಾನ, ದೃಶ್ಯ ಆಗಿ ದೃಶ್ಯಕ್ಕ ಆಧಾರ ಅಧಿಷ್ಠಾನ ಆಗಿದ್ದಕ್ಕ ಈ ದೃಷ್ಟ ಜಗತ್ತ ಈ ಎಲ್ಲ ನೋಡೋದಕ್ಕೆ ಮತ್ತೆ ಯಾವ್ರಿ ಇನ್ನೊಬ್ಬ ಅದನ್ನೇನು ಭಿನ್ನವಾದವನು ಅಂತ ಕೇಳೋದಾಕತ್ತಾರ. ಆ ಪ್ರಶ್ನೆ ಇನ್ನೂ ಸ್ಪಷ್ಟ ಆಗ್ಬೇಕು. ಬರೀ ಕೇಳಿ ಅರ್ಥ ಮಾಡ್ಕೊಂಡ್ರಲ್ಲ, ಹೇಳಕ್ ಬರ್ಬೇಕು. ಇನ್ನೂ ಸ್ಪಷ್ಟ ಆಗ್ಬೇಕು. ಬರೀ ಪ್ರಶ್ನೆನೇ ಸ್ಪಷ್ಟ ಮಾಡ್ಕೋಬೇಕು. ಚೇತನ ಅದರಲ್ಲಿ ಎರಡು ಅಂಶಗಳದವ. ಒಂದು ಸಾಮಾನ್ಯ, ಇನ್ನೊಂದು ವಿಶೇಷ. ಈ ಮಿಥ್ಯವಾದ ಜಗತ್ತಿಗೆ ಆ ಚೇತನ ಏನಾಗ್ಯದ? ಅದರ ಸಾಮಾನ್ಯ ಅಂಶ ಆಧಾರ ಆಗ್ಯದ, ವಿಶೇಷ ಅಂಶ ಅಧಿಷ್ಠಾನ ಆಗ್ಯದ. ಅಂದ್ರೆ ಚೇತನನೇ ಹೋಗಿ ಮಿಥ್ಯಾ ಜಗತ್ತಾಗ್ಯದ ಅಂತ ಅವನ ತಲೆಯಾಗಿ ಬಂದ್ಬಿಟ್ಟ. ಈ ಮಿಥ್ಯಾ ಜಗತ್ ಇದ್ರೆಷ್ಟು ಬಿಟ್ರೆಷ್ಟು ಚೇತನಕ್ಕೇನ್ ಫರಕ್ ಬೀಳ್ತದ? ಸಪೋರ್ಟ್ ಮಾಡ್ಯಾನಂದ್ರೆ ಹೋಗಿ ಜಡಾನೆ ಆಗಿಬಿಟ್ಟಾನೇನೋ. ಇದು ಪ್ರಶ್ನೆ ಸರಿಯಾಗಿ ಅರ್ಥ ಮಾಡ್ಕೊಂಡು ಮುಂದೆ ಹೋಗೋಣ. ಇವತ್ತಿನ ಪಾಠ ಏನು ಉಪಯೋಗ ಆಯ್ತಾ? ಸುಜ್ಞಾನ, ಸದ್ಭಾವ, ಸತ್ಕ್ರಿಯೆ, ಮನುಷ್ಯತ್ವ. ಯಾರು ಎಲ್ಲದ್ರಾಗನು ಪರಮಾತ್ಮ ಅದನ್ನ ಅಂತ ಹೇಳಿಕೆ ಎಲ್ಲ ಓಸು ಪ್ರಾಣಿಗಳ ಜೊತೆಗೆ ಪ್ರಾಣಿಗಳ ಹಾಗೆ ಇರೋದಕ್ಕ ಅದರ ಅರ್ಥ ಅಲ್ಲ. ಮನುಷ್ಯನಿಗೆ ಮನುಷ್ಯತ್ವ, ನಾಯಿಗೆ ನಾಯತ್ವ, ಪಕ್ಷಿಗೆ ಹಕ್ಕಿತ್ವ, ಮೀನಿಗೆ ಮೀನತ್ವ, ಎಲ್ಲ 84 ಲಕ್ಷ ಗುಣ ಸ್ವಭಾವಗಳು ಹೆಂಗದವ. ಈ ಮನುಷ್ಯನಿಗೆ ಸಹಿತ ಇವನ ಗುಣ ಸ್ವಭಾವ ಯಾವದಪ್ಪ ಅಂದ್ರೆ ಸುಜ್ಞಾನ, ಸದ್ಭಾವ, ಸತ್ಕ್ರಿಯೆ. ಇವು ಇದ್ದು ಅಂತಂದ್ರೆ ಅವನು ಮನುಷ್ಯ. ಇವು ಇರಲಿಲ್ಲ ಅಂತಂದ್ರೆ ಅವನು ಒಬ್ಬ ಪಶು ಅಷ್ಟೇ. ಅದಕ್ಕೆ ಸುಜ್ಞಾನ, ಸದ್ಭಾವ, ಸತ್ಕ್ರಿಯೆಗೆ ದೃಷ್ಟಾಂತ ಕೊಟ್ಟು ನಾಳೆ ತಿಳಿಸೋಣ. ಆ ಪ್ರಶ್ನೆಯ ಬಗ್ಗೆ ಇನ್ನೊಂದಿಷ್ಟು ಚಿಂತನೆ ಮಾಡೋಣ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು. ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಕೆ, ಎಲ್ಲರಿಗೂ ಶರಣಾರ್ಥಿಗಳು. ಎಲ್ಲರಿಗೂ ಶರಣ.
ಇದುವರೆಗೆ ಶುದ್ಧ ಬ್ರಹ್ಮಸ್ಥ ಸದ್ಗುರುಗಳಾದ ಶ್ರೀ ಚರಣಬಸವ ಸ್ವಾಮಿಗಳು ಈ ಚೈತನ್ಯವೇ ಈ ಜಡವಾದ ಜಗತ್ತಿಗೆ ಆಧಾರ ಅಧಿಷ್ಠಾನ ಆಗೈತಿ, ಅದರಿಂದ ಅದು ಜಡವಾಗೇ ಆಗೈತಿ. ಅದರಿಂದ ಅದನ್ನ ದುಷ್ಟ ನೋಡೋ ಒಬ್ಬ ಇರ್ಬೇಕಲ್ಲ, ಅವ್ನು ಯಾರು ಅಂತ ಹೇಳಿ ಈ ಪ್ರಶ್ನೆಗೆ ಉತ್ತರವನ್ನ ನಾಳೆ ಸರಿಯಾಗಿ ತಿಳಿಸ್ಕೊಡ್ತಾರ. ಇನ್ನ ಈ ಮನುಷ್ಯತ್ವದ ಮುಖ್ಯವಾದ ಅರ್ಥವನ್ನ ನಮ್ಗ ಚೆನ್ನಾಗಿ ತಿಳಿಸ್ಕೊಟ್ರು. ಸುಜ್ಞಾನ, ಸದ್ಭಾವ, ಸತ್ಕ್ರಿಯೆ ಇದ್ದವನೇ ಅವನೇ ಮನುಷ್ಯತ್ವ ಅನಿಸ್ಕೊತಾನ. ಇದು ಮನುಷ್ಯನ ವಿಶೇಷ ಗುಣ ಆಗೈತಿ ಅಂತ ಹೇಳಿ ತಿಳಿಸ್ಕೊಟ್ರು. ಮನುಷ್ಯತ್ವ ಅವರಿಗೆ ಅನಂತ ಧನ್ಯವಾದಗಳು. ಮನುಷ್ಯತ್ವ ಯಾಕೆ ಹೇಳಕತ್ತೀವಿ ಇಲ್ಲಿ ಅಂತಂದ್ರೆ, ಚೇತನದ ಸಾಮಾನ್ಯ ರೂಪವು ಮಿಥ್ಯಾ ಜಗತ್ತಿಗೆ ಆಧಾರವಾಗಿದೆ ಅಂತ ಹೇಳಿದ್ದಕ್ಕ ಸಾಮಾನ್ಯ ರೂಪವನ್ನ ಏನ್ ಮಾಡ್ಯಾರ, ಕೆಲವೊಬ್ರು ದುರುಪಯೋಗ ಮಾಡ್ಕೊಂಡ್ರ. ಏನ್ ಮಾಡ್ಯಾರ, ಹೊಲಸು ನೀರು ಕುಡಿಯೋದು, ಸ್ವಚ್ಛ ನೀರು ಕುಡಿಯೋದು, ಎರಡೂವರೆಗೂ ಪರಮಾತ್ಮ ಅದಾನ ಅನ್ನೋದು. ಭೇದ ಮಾಡಂಗಿಲ್ರಿ, ಅದ್ರಾಗಿದ್ದ ಪರಮಾತ್ಮನೇ ಇದ್ರಾಗ ಅದಾನ. ಚೇತನದ ಸಾಮಾನ್ಯ ರೂಪದ ಬಗ್ಗೆ ಮಾತಾಡೋರು ಏನ್ ಮಾಡ್ತಾರ, ತಾಯಿ ಮತ್ತು ಹೆಂಡತಿ ಎರಡೂದ್ರಾಗೂ ಒಂದೇ ಪರಮಾತ್ಮ ಅದನಲ್ಲ, ಮತ್ತು ತಾಯಿ ಬಲ್ಲಿ ಯಾಕೆ ಮಕ್ಕಳಂಗಿಲ್ಲ? ಇವರು ಅದ್ವೈತಿಗಳಿಗೆ ದ್ವೈತಿಗಳು ಕೇಳೋ ಪ್ರಶ್ನೆಗಳಿಂತಾವ. ಎಲ್ಲಾ ಹೆಣ್ಣುಗಳಂದ್ರೆ ಒಂದೇ ಅಲ್ಲ ಅನ್ಬೇಕು. ಇಂಥವೆಲ್ಲ ಕುಹಕದವ. ಇವಕ್ಕೇನದವ, ಸಾಮಾಜಿಕ ಸಂಬಂಧಗಳು, ಸಾಮಾಜಿಕ ಒಂದು ಈ ವೈಜ್ಞಾನಿಕ ಆಧಾರದ ಮೇಲೆ ಅಲ್ಲಿಂದ ಇಲ್ಲಿ ತನಕ ಇದು ಸಮಾಜ ಏನ್ ನಡ್ಕೊಂಡು ಬಂದದ, ವೈಜ್ಞಾನಿಕ ಆಧಾರದ ಮೇಲೆ ಹೆಂಗಿದ್ರೆ ಜೀವನ ಚೆನ್ನಾಗಿರ್ತದ ಅಂತೇಳಿ ಅದ್ರ ಪ್ರಕಾರನೂ ಚೆನ್ನಾಗಿರ್ಬೇಕು. ಅದ್ರ ಪ್ರಕಾರ ಇದೇನದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ತೆಗೆದು ಹಾಕೋದ್ರ ಸಲುವಾಗಿ ಈಗೇನ್ ಮಾಡೀವಿ, ಮನುಷ್ಯತ್ವ ಹೇಳಕತ್ತೀವಿ. ಸಾಮಾನ್ಯ ರೂಪ ಆಧಾರವಾಗಿದೆ ಅಂತ ಹೇಳಿ ಅದನ್ನ ದುರುಪಯೋಗ ಮಾಡ್ಕೊಳ್ಳೋದು, ಅಪಾರ್ಥ ಮಾಡ್ಕೊಳ್ಳೋದು ಏನ್ ಮಾಡ್ತಾರಲ್ಲ, ಆ ಅಪಾರ್ಥಗಳನ್ನ ತೆಗೆದು ನಿರ್ದೋಷ ಮಾಡೋದ್ರ ಸಲುವಾಗಿ ಈ ಮನುಷ್ಯತ್ವವನ್ನು ಹೇಳಕತ್ತೀವಿ. ಹೌದಾ ಇಲ್ರಿ? ಅದರ ವಿಶೇಷತೆ ಈ ಸಾಮಾನ್ಯ ರೂಪ, ಅದರ ವಿಶೇಷ ಹೇಳೋದ್ರಿಂದ ಸುಜ್ಞಾನ, ಸದ್ಭಾವ, ಸತ್ಕ್ರಿಯೆನ ಮನುಷ್ಯನ ವಿಶೇಷತ್ವ ಇದು. ಇವ ಒಂದು ಮನುಷ್ಯ 84 ಲಕ್ಷ ಜೀವರಾಶಿಗಳೊಳಗೆ ಸಾಮಾನ್ಯ ರೂಪದಲ್ಲಿ ಏನದ, ನೀವನು ಆಹಾರ, ಎಲ್ಲಾ ಪ್ರಾಣಿಗಳು ಆಹಾರಕ್ಕಾಗಿ ಬಡದಾಡಂಗ ಇವನು ಆಹಾರಕ್ಕೆ ಬಡದಾಡ್ತಾನ. ಎಲ್ಲ ಪ್ರಾಣಿಗಳು ರೆಸ್ಟ್ ಮಾಡಬೇಕು, ನಿದ್ದೆ ಮಾಡಬೇಕು, ನಿಶ್ಚಿಂತಿರ್ಬೇಕು, ಆರಾಮ್ ಇರ್ಬೇಕಂತವಲ್ಲ, ಇವನು ನಿದ್ದೆ ಮಾಡ್ತಾನ. ಎಲ್ಲ ಪ್ರಾಣಿಗಳು ಭಯ, ಮಾನ ಪ್ರಾಣಗಳು ಎಲ್ಲಿ ಕಳ್ಕೊತೀವಿ ಅಂತೇಳಿ ಎಲ್ಲ ಪ್ರಾಣಿಗಳಿಗೆ ಪ್ರಾಣದ ಭಯ ಅದ. ಈ ಮನುಷ್ಯನಿಗೆ ಪ್ರಾಣದ ಜೊತೆಗೆ ಮಾನದ್ದೊಂದು ಭಯ ಅದ. ಮತ್ತೇನದ, ಎಲ್ಲ ಪ್ರಾಣಿಗಳು ಈ ಜಗತ್ತಿನೊಳಗೆ ತಮ್ಮ ಸಂತಾನವನ್ನ ಉತ್ಪತ್ತಿ ಮಾಡಿ ತಮ್ಮದೇ ಆದ ಒಂದು ವಂಶ ಬೆಳೆಸ್ಬೇಕಂತೇಳಿ ಒಂದು ಗಿಡ ಮರದ ಬೀಜಗಳು ಸಹಿತ ಬಡದಾಡ್ತವೆ ಈ ಭೂಮಿ ಮೇಲೆ, ತಮ್ಮದೇ ಆದ ಒಂದು ಛಾಪ್ ಇರ್ಬೇಕಂತ. ಇವನು ಅದನ್ನು ಮಾಡ್ಲಿಕ್ಕತ್ತಾನ. ಆಹಾರ, ನಿದ್ರೆ, ಭಯ, ಮೈಥುನಗಳಲ್ಲಿ ಏನದ, ಇವೊಂದು ಸಾಮಾನ್ಯ ರೂಪ ಅದ. ಹೌದಾ ಇಲ್ಲ? ವಿಶೇಷ ರೂಪ ಏನದ ಇವಂದು? ಸುಜ್ಞಾನ, ಸದ್ಭಾವ, ಸತ್ಕ್ರಿಯೆ. ಮತ್ತಿನ್ನು ವಿಶೇಷ ರೂಪಗಳದಾವ. ಭೌತಿಕ ಶರೀರದಲ್ಲಿ ಎಲ್ಲಾ ಪ್ರಾಣಿಗಳಿಗೆ 4 ಕಾಲು ಕೊಟ್ರ ಇವನಿಗೆ 2 ಕಾಲು ಕೊಟ್ಟನ ಪರಮಾತ್ಮ, 2 ಕೈ ಕೊಟ್ಟನ. ಕೋತಿಗಳಿಗೆ 2 ಕೈ ಅದಾವ ಅಂದ್ರ ಕೈ ಅಲ್ಲವು, ಕಾಲೇ ಕೈಗತ್ಲೆ ಬಳಸ್ತಾವ. ಮನುಷ್ಯ ತನ್ನ ಕೈಯನ್ನು ಕಾಲ್ಗತ್ಲೆ ಬಳಸ್ತಾನೇನೋ ಅಲ್ಲ. ಮತ್ತಿನ್ನೇನು ಒಂದು ವಿಶೇಷತೆ, ಮಾತನಾಡ್ತಾನ, ಭಾಷೆಗಳು ಬೇರೆ ಬೇರೆ ಭಾಷೆಗಳನ್ನ ಅರ್ಥ ಮಾಡ್ಕೋತಾನ. ಹಿಂಗೆಲ್ಲ ಸಾಕಷ್ಟು ವಿಶೇಷತೆಗಳದಾವ ಮನುಷ್ಯನು. ಆದ್ರೆ ಅವೆಲ್ಲ ಏನದವ, ಭೌತಿಕ ವಿಶೇಷತೆಗಳು. ಅವ ಆದ್ನಂತಂದ್ರೆ ಅವನ ಸಂಗಟೆ ಅವನ ವಿಶೇಷತೆ ಹೋಗ್ತದ. ಈ ಸುಜ್ಞಾನ, ಸದ್ಭಾವ, ಸತ್ಕ್ರಿಯೆ ಏನದ ಜನ್ಮ ಜನ್ಮಾಂತರಕ್ಕೆ ಜೊತೆಗೆ ಬರುವಂತ ಸಂಸ್ಕಾರ ಇದು. ಓಕೆ, ಈ ಸಾಮಾನ್ಯ ರೂಪ ಆಧಾರವಾಗಿದೆ, ಚೇತನದ ಸಾಮಾನ್ಯ ರೂಪ ಆಧಾರವಾಗಿದೆ ಅಂತೇಳಿ ಎಲ್ಲ 84 ಲಕ್ಷ ಜೀವರಾಶಿಗಳು ಹೆಂಗ್ ಜೀವನ ಮಾಡ್ತಾವ ಹಂಗ ಇವನು ಜೀವನ ಮಾಡಕ್ ಕೂತನಂತಂದ್ರ ಇವಂದು ಒಂದು ವಿಶೇಷತೆ ಏನದ, ಇದನ್ನ ಬಿಡಂಗಿಲ್ಲ. ಸುಜ್ಞಾನ, ಸದ್ಭಾವ, ಸತ್ಕ್ರಿಯೆ ಇದನ್ನ ಅವನು ವ್ಯಕ್ತಪಡಿಸಿದಾಗೆ ಅವನು ಮನುಷ್ಯ ಆಗ್ತಾನ. ಇಲ್ಲಂದ್ರ 84 ಲಕ್ಷ ಜೀವರಾಶಿಗಳ ಪೈಕಿ ಅವನು ಒಂದು ಪಶು ಆಗಿರ್ತಾನ.
ಇದು ಅಪಾರ್ಥ ಆಗಬಾರ್ದು. ಎಲ್ಲಾ ಜೀವಿಗಳು ಹೆಂಗಿರ್ತಾವ ನಾವು ಇದ್ದು ಹೋಗ್ಬಿಟ್ರಪ್ಪ ಅಂತಂದ್ರೆ ನಿನ್ನ ವಿಶೇಷತೆಯನ್ನ ಪ್ರಕಟ ಮಾಡಲಿಲ್ಲ ಅಂತಂದ್ರೆ ನೀನು ಒಂದು ಪಶು ಅಷ್ಟೇ. ಅಪಾರ್ಥ ಆಗಬಾರ್ದು ಅನ್ನೋದಕ್ಕೆ ಈ ಒಂದು ಪಾಠ ಹೇಳಕತ್ತದೆ ಇವತ್ತು. ಹೆಂಗ ಮತ್ತೇನ್ ಡೌಟ್ ಅದರಿ ಇವತ್ತಿನ ಪಾಠದಾಗ? ಮನುಷ್ಯತ್ವ ಮತ್ತ ಮನುಷ್ಯತ್ವ ವಿಶೇಷ ರೂಪ ಆಗೈತಿ. ಸಾಮಾನ್ಯ ರೂಪ ಆಹಾರ, ನಿದ್ರೆ, ಭಯ, ಮೈಥುನ ಇವು ಸಾಮಾನ್ಯ ರೂಪ ಯಾವ. ಸಾಮಾನ್ಯವಾಗಿ ಎಲ್ಲರಲ್ಲಿ ಇವು 4 ಇರ್ತಾವ. ಅದಕ್ಕೆ ಸಾಮಾನ್ಯ ರೂಪ. ಮನುಷ್ಯತ್ವ ವಿಶೇಷವಾಗಿರ್ತದೆ. ಅದಕ್ಕೆ 94 ಲಕ್ಷ ಜೀವರಾಶಿಗಳಿಗೆ ಸಾಮಾನ್ಯ ಆಹಾರ, ನಿದ್ರೆ, ಭಯ, ಮೈಥುನ ಇವೊಂದು ವಿಶೇಷತ್ವ ಏನದ ಸುಜ್ಞಾನ, ಸದ್ಭಾವ, ಸತ್ಕ್ರಿಯೆ ಇವನ್ ವಿಶೇಷತೆ. ಇನ್ನು ಏನು ವಿಶೇಷತೆಗಳದಾವ ಬರ್ಕೊತ ಹೋಗ್ಬೇಕಷ್ಟೇ. ಈಗ ಸದ್ಯ ಸುಮ್ಮ ಮ್ಯಾಲ್ಮ್ಯಾಗ ಹೇಳ್ತೀವಿ ನಾವು ಆಟೆ. ನಾವ ಮನುಷ್ಯತ್ವ ಅಂತಂದ್ರೆ ದಯೆ, ಕರುಣೆ, ಪ್ರೀತಿ, ವಾತ್ಸಲ್ಯ ಇದ್ದವನೇ ಮನುಷ್ಯತ್ವ ನಾವು ಹೇಳ್ಕೊಂಡಿರ್ತೀವಿ. ಎಲ್ಲಾರು ಹಿಂಗೆ ಏನೇನೋ ಹೇಳ್ಕೊಂಡು ಹೋಗ್ಯಾರ. ಅವು ಏನದವ ನಮ್ಮ ಸತ್ಕ್ರಿಯೆಗಳು. ಸತ್ಕ್ರಿಯೆಗಳಾಗಬೇಕಾದ್ರೆ ಒಳಗೇನಿರ್ಬೇಕು? ಸದ್ಭಾವನೆ ಇರಬೇಕು. ಸದ್ಭಾವನೆ ಇರ್ಬೇಕಾದ್ರೆ ಏನಿರ್ಬೇಕು? ಸುಜ್ಞಾನ ಇರ್ಬೇಕು. ಸುಜ್ಞಾನ ಇರ್ಬೇಕಾದ್ರೆ ಏನ್ ಮಾಡ್ಬೇಕು? ಶಾಸ್ತ್ರ ಮತ್ತು ಗುರುವಿಗೆ ಶರಣಾಗತಿ ಆಗ್ಬೇಕು. ಮನುಷ್ಯ ಜನ್ಮ ಸಾರ್ಥಕ ಮಾಡ್ಕೋಬೇಕು ಅಂತೇಳಿ ಅವನು ಸಾಧನೆ ಮಾಡ್ಬೇಕು. ಮನುಷ್ಯ ಜನ್ಮಕ್ಕೆ ಬಂದೀವಿ ಅಂತಂದ್ಮೇಲೆ ನಾನು ಜ್ಞಾನಿ ಆಗ್ಬೇಕು. ಜ್ಞಾನಿ ಜನ್ಮಕ್ಕೆ ಬಂದೀನಿ, ಜ್ಞಾನಿ ಆಗ್ಬೇಕು. ಉಳಿದು ಎಲ್ಲ ಏನದವು? ಜ್ಞಾನದ ಜನ್ಮ ಅಲ್ಲವು, ಭೋಗ ಜನ್ಮಗಳು ಅಷ್ಟೇ ಅವು. ಜೀವನಕ್ಕೆ ಉಪಯೋಗ ಆಗಂತ ಮಾತದವಿಲ್ರಿ ಇವತ್ತ? ಶ್ರೇಷ್ಠವಾಗಿದೆ. ಆಯ್ತಾ ಟೈಮ್? 8:15 ಆಗಕತ್ತದ. ಓಕೆ, ಎಲ್ಲರಿಗೂ ಶರಣ ಶರಣಾರ್ಥಿಗಳು. ಶರಣ ಶರಣಾರ್ಥಿಗಳು.